ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಎವ್ರಿ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್, ಸೊ ಆಲ್ರೆಡಿ ತಮ್ನೆಲ್ಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ಸೋಲ್ಮೇಟ್ ಬಗ್ಗೆ ಅಥವಾ ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಮದುವೆ ಆಗ್ತೀರಾ, ಯಾರ ಜೊತೆ ಪೊಟೆನ್ಷಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಅದ್ರ ಬಗ್ಗೆ ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಸೊ ಆಬ್ವಿಯಸ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಆಪ್ಷನ್ಸ್ ಕೊಡೋದಕ್ಕೂ ಮುಂಚೆ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಮೇಯ್ನ್ ಆಗಿ ಈ ಪರ್ಸನ್ನ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಅವ್ರ ಎನರ್ಜಿ ಹೆಂಗಿರುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ಅಂತ ನೋಡೋಣ. ಆ್ಯಂಡ್ ಯಾವ ಒಂದು ಕಾರಣಕ್ಕೆ ನೀವಿಬ್ರು ಮೀಟ್ ಆಗ್ತೀರಾ ಅಥವಾ ಯಾವ ಒಂದು ಕಾರಣಕ್ಕೆ ನೀವಿಬ್ರು ಕ್ಲೋಸ್ ಆಗ್ತೀರಾ, ಇದೆಲ್ಲದ್ರ ಬಗ್ಗೆ ನೋಡೋಣ. ಆ್ಯಂಡ್ ದೆನ್ ಫಸ್ಟ್ ಮೀಟಿಂಗ್ ಆದ್ಮೇಲೆ ಇಂಪ್ರೆಷನ್ ಹೆಂಗಿರುತ್ತೆ, ಸಾರಿ ಗೈಸ್, ಫಸ್ಟ್ ಮೀಟಿಂಗ್ ಆದ್ಮೇಲೆ ಇಂಪ್ರೆಷನ್ ಹೆಂಗಿರುತ್ತೆ ಅವ್ರದ್ದು ನಿಮ್ಮ ಮೇಲೆ ಅಥವಾ ನಿಮ್ದು ಅವ್ರ ಮೇಲೆ, ಅದನ್ನ ನೋಡೋಣ. ಹೋಗ್ತಾ ಹೋಗ್ತಾ ಈ ಒಂದು ರಿಲೇಶನ್ಶಿಪ್ ಹೆಂಗೆ ಎವಾಲ್ವ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ಮೇಜರ್ ಟರ್ನಿಂಗ್ ಪಾಯಿಂಟ್, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ್ಮೇಲೆ ಏನೆಲ್ಲ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಅಂತ. ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಒನ್ ಥಿಂಗ್ ಕ್ಲಾರಿಟಿ ಕೊಡ್ತೀನಿ. ಲೈಕ್ ಇದು ನಿಮ್ಮ ಮೇ ಬಿ ನೀವು ಮುಂಚೆ ಮೀಟ್ ಮಾಡಿರ್ಬೋದು ಈ ತರ ಒಂದು ಪರ್ಸನ್ ಮಾಡಿದೀರಾ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್ ಇವರೇ ಅಂತ. ತುಂಬಾ ಜನಕ್ಕೆ ಒಂದು ನ್ಯೂ ಪರ್ಸನ್ ಆಗ್ಬೇಕು ಅಂತಾನೆ ಇಲ್ಲ, ಒಂದು ಓಲ್ಡ್ ಪರ್ಸನ್ ಇವರು ಆಗಿರ್ಬೋದು, ಅಂದ್ರೆ ಮುಂಚೆ ನೀವು ಮೀಟ್ ಆಗಿರ್ಬೋದು. ಎಲ್ಲ ಪಾಸಿಬಿಲಿಟೀಸ್ ಇದೆ. ನಾವು ರೀಡಿಂಗ್ ಪ್ರಕಾರ ನೋಡ್ಕೊಂಡು ಹೋಗೋಣ. ಓಕೆ, ಈ ಒಂದು ರೀಡಿಂಗ್ ಅಲ್ಲಿ ಇಮೇಜಸ್ ಕೊಡಲ್ಲ ನಾನು, ಬರ್ತ್ ಡೇಟ್. ಫಸ್ಟ್ ಗ್ರೂಪ್ ಅವರು ದೇರ್ ಈಸ್ 3 of Wands ರಿವರ್ಸ್. ನಿಮ್ಮ ಹೋಮ್ ಟೌನಿಗೆ ಹತ್ರ ಇದ್ದೀರಾ ಅಂದ್ರೆ ಫಸ್ಟ್ ಗ್ರೂಪ್ ನ ಚೂಸ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಬರ್ತ್ ಟೈಮ್, ಡೇಟ್ ಆಫ್ ಬರ್ತ್ 1 ಇಂದ 15 ಒಳಗೆ ಬರುತ್ತೆ ಅಂದ್ರೆ ನೀವು ಫಸ್ಟ್ ಗ್ರೂಪ್ ನ ಚೂಸ್ ಮಾಡ್ಬೋದು. ಸೆಕೆಂಡ್ ಗ್ರೂಪ್ ಅವರು ಇನ್ ಕೇಸ್ ಎಟ್ ಪ್ರೆಸೆಂಟ್ ಮೂಮೆಂಟ್ ಜಾಸ್ತಿ ಸೋಷಿಯಲೈಸ್ ಆಗಕ್ ಇಷ್ಟ ಇಲ್ದಾನೆ ಒಬ್ರೇ ಇರೋಣ ಈ ತರ ಒಂದು ಯೋಚನೆಯಲ್ಲಿ ಇದ್ದೀರಾ ಅಂದ್ರೆ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡ್ಬೋದು. ಅಥವಾ ಈಸಿ ವೇ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 15 to 31 ಒಳಗೆ ಬಂದ್ರೆ ಸೆಕೆಂಡ್ ಗ್ರೂಪ್ ನ ನೀವು ಚೂಸ್ ಮಾಡ್ಬೋದು. ಆಲ್ ರೈಟ್ ಗೈಸ್, ತಡ ಮಾಡೋದ್ ಬೇಡ, ಹೋಗೋಣ ವಿಡಿಯೋಗೆ. ರೈಟ್, ಲೆಟ್ ಮೀ ಕೀಪ್ ದಿಸ್. ಓಕೆ ಗೈಸ್, ಇವಾಗ ಫಸ್ಟ್ ಗ್ರೂಪ್ ಅವರಿಗೆ ಓಕೆ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ, ನೀವು ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ಬೋದು. ಓಕೆ ಗೈಸ್, ಮತ್ತೆ ಸಿಗೋಣ ನಿಮ್ಮ ರೀಡಿಂಗ್ ಅಲ್ಲಿ. ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ 1 to 15 ಡೇಟ್ ಆಫ್ ಬರ್ತ್ ನಿಮ್ದಾಗಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ನೋಡೋಣ ಏನೇನೆಲ್ಲ ಮೆಸೇಜಸ್ ಬರುತ್ತೆ. ನೀವು ನಿಮ್ಮ ಲೈಫಲ್ಲಿ ಯಾರನ್ನ ಮದ್ವೆ ಆಗ್ತೀರಾ, ಯಾರ ಜೊತೆ ಒಂದು ಪೊಟೆನ್ಷಿಯಲ್ ರಿಲೇಶನ್ಶಿಪ್ ನ ಬೆಳೆಸ್ಕೋತೀರಾ, ಇದೆಲ್ಲದಕ್ಕೂ ಈ ಒಂದು ರೀಡಿಂಗ್ ಅಲ್ಲಿ ಕ್ಲಾರಿಟಿ ಕೊಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ನೀವು ಆಲ್ರೆಡಿ ನೋಡ್ಬೋದು, ನಾನು ಆಲ್ರೆಡಿ ನಿಮಗೋಸ್ಕರ ಕಾರ್ಡ್ಸ್ ನ ಪುಲ್ ಮಾಡಿ ಇಟ್ಕೊಂಡಿದ್ದೀನಿ. ರೈಟ್, ಓಕೆ, ಲೆಟ್ಸ್ ಸಿ. ಫಸ್ಟ್ ಈಸ್ ಫಸ್ಟ್ ಅಂದ್ರೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಇವ್ರನ್ನ ಮೀಟ್ ಆಗೋದಕ್ಕೂ ಮುಂಚೆ ಅಂತ ನೋಡೋಣ. ಓಕೆ, ಅಂಡ್ ರಿವರ್ಸ್ ಅಲ್ಲೂ ತಗೊಂತೀನಿ ನಾನು ಇನ್ ಕೇಸ್. ಓಕೆ, ದೇರ್ ಈಸ್ 10 of Swords ಬಂದಿದೆ ನಿಮಗೆ, ರಿವರ್ಸಲ್ ಆಗಿ ಬಂದಿದೆ. ಓಕೆ, ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ರಿವರ್ಸಲ್ ಆಗಿ ಬಂದಿದೆ ಅಂತ, ಇದನ್ನ ಹಿಂಗೆ ಇಟ್ಬಿಡೋಣ. ಓಕೆ, ಸೊ ಇದು ಅಪ್ರೈಟ್ ಅಲ್ಲಿ ಬಂದಿದೆ. ನಾನು ಏನ್ ಹೇಳ್ತಾ ಇದ್ದೆ, ನೀವಿನ್ನೂ ಒಂದು ಹಳೆ ಒಂದು ಬ್ರೇಕಪ್ ಸಿಚುವೇಶನ್ ಬಗ್ಗೆ ನೆನಪಿಸ್ಕೊಂತ ಇದ್ದೀರಾ, ಹಳೆ ಒಂದು
ಎಂಡಿಂಗ್ ಆಗಿರ್ಬೋದು, ಯಾರೋ ನಿಮಗೆ ಮೋಸ ಮಾಡಿರೋದು, ಯಾವುದೋ ಒಂದು ರಿಲೇಶನ್ಶಿಪ್ ಒಂದು ಬ್ಯಾಡ್ ವೇಯಲ್ಲಿ ಎಂಡ್ ಆಗಿರೋದು, ಯಾವುದೋ ಒಂದು ನಿಮಗೆ ಕ್ಲೋಸ್ ಆಗಿರುವ ಒಂದು ಪರ್ಸನ್ ನಿಮ್ನ ಬಿಟ್ಟು ಹೋಗಿರೋದಾಗಿರ್ಬೋದು, ನಿಮಗೆ ಬೇಜಾರ್ ಮಾಡಿರೋದಾಗಿರ್ಬೋದು, ಅಥವಾ ಕ್ಲೋಸ್ ಆಗಿರೋ ಒಂದು ಬಾಂಡಿಂಗ್ ಎಂಡ್ ಆಗಿರೋದು, ಇದೇ ಒಂದು ಗುಂಗಲ್ ಇದೀರಾ ಅಂತ ಹೇಳ್ತಾ ಇದ್ದೀನಿ. ಬಟ್ ಇದು ರಿವರ್ಸಲ್ ಆಗಿ ಬಂದಿದೆ ಅಂದ್ರೆ ಗ್ರೂಪ್ 1 ವಿತೌಟ್ ಎನಿ ಡೌಟ್ ದ ಥಿಂಗ್ ಈಸ್, ನೀವು ಇವಾಗ ಮೂವ್ ಆನ್ ಆಗೋ ಫೇಸ್ ಅಲ್ಲಿ ಇರ್ತೀರಾ. ಈ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ನೀವ್ ಹೆಂಗಿರ್ತೀರ ಅಂದ್ರೆ, ಓಕೆ ನಾನು ಇನ್ ಸಫರ್ ಮಾಡಬಾರ್ದು, ನಾನು ಇನ್ ಕಷ್ಟ ನೋಡಬಾರ್ದು, ನಾನು ಇನ್ನೂ ಹಳೇ ಒಂದು ಬ್ರೇಕಪ್ ಅಥವಾ ಹಳೇ ಒಂದು ಈ ಪರ್ಸನ್ ನೀವು ಮೋಸ ಮಾಡಿ ಹೋದ್ರು ಅಂತ ಅದೇ ಗುಂಗಲ್ಲಿರೋದು, ಅದೆಲ್ಲ ಅದೇ ತರ ನಾನು ಯೋಚನೆ ಮಾಡ್ಕೊಂಡು ಹೋಗ್ಬಾರ್ದು. ಸೊ ಆ ತರ ಒಂದು ಫೇಸ್ ಅಲ್ಲಿ ಇರ್ತೀರಾ. ಅಂಡ್ ಇನ್ ಕೇಸ್ ನೀವು ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದೀರಾ ಅಂದ್ರೆ, ಇದೇ ಪರ್ಸನ್ ನ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ, ಈ ಪರ್ಸನ್ ನೀವು ಒಂದು ಆಲ್ಮೋಸ್ಟ್ ಲೈಕ್ ಒಂದು ಹಳೆ ಬ್ರೇಕಪ್ ಇಂದ, ಹಳೆ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್, ಅದು ಏನೇ ಆಗಿರ್ಬೋದು, ಕರಿಯರ್ ಫೇಲ್ಯೂರ್ ಆಗಿರ್ಬೋದು, ಮನೇಲಿ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಅದೆಲ್ಲದ್ರಿಂದ ಒಂದು ಮೂವ್ ಆನ್ ಆಗೋ ಸಮಯದಲ್ಲಿ ನೀವು ಇವ್ರನ್ನ ಮೀಟ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದು ಪಾಸ್ಟ್ ಬ್ಯಾಡ್ ಸಿಚುವೇಶನ್, ನೆಗೆಟಿವ್ ಸಿಚುವೇಶನ್ ಇಂದ ಮೂವ್ ಆನ್ ಆಗೋ ಟೈಮಲ್ಲಿ, ಕಂಪ್ಲೀಟ್ಲಿ ಹೀಲ್ ಮಾಡೋ ಟೈಮಲ್ಲಿ, ಒಂದು ಟಾಕ್ಸಿಕ್ ಫ್ರೆಂಡ್ಶಿಪ್ ಆದ್ರೂ ಆಗಿರ್ಬೋದು, ಒಂದು ನೆಗೆಟಿವ್ ಫ್ರೆಂಡ್ಶಿಪ್ ಬೇಡ ಅಂತ ಬಿಟ್ಟು ಮುಂದೆ ಹೋಗೋ ಟೈಮಲ್ಲಿ ಆ ಫೇಸ್ ಅಲ್ಲಿ ಇರ್ತೀರ ನೀವು. ಓಕೆ, ಬಿಟ್ ಆಫ್ ಸ್ಟ್ರೆಸ್ಡ್ ಸಿಚುವೇಶನ್ ಅಲ್ಲೇ ಇರ್ತೀರಾ, ಬಟ್ ಓವರ್ಕಮ್ ಮಾಡ್ತಾ ಇರ್ತೀರಾ. ಆ ಒಂದು ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ನೀವು ಈ ಒಂದು ಪರ್ಸನ್ ಮೀಟ್ ಆಗೋದು, ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದು, ಈ ಪಾಸಿಬಿಲಿಟೀಸ್ ಎಲ್ಲ ಇದೆ ಗ್ರೂಪ್ 1 ಅವ್ರಿಗೆ. ಇವಾಗ ನೋಡೋಣ ನಿಮ್ಮ ಪರ್ಸನ್ ಯಾವ ಒಂದು ಎನರ್ಜಿ, ಅವರ ಒಂದು ಎನರ್ಜಿ ಯಾವ ತರ ಇರುತ್ತೆ ಅಂತ. ಲೆಟ್ಸ್ ಸಿ ಗ್ರೂಪ್ 1. ದೇರ್ ಈಸ್ 5 ಆಫ್ ವಾಂಡ್ಸ್ ರಿವರ್ಸ್. ಕೂಲ್, ಬಿಕಾಸ್ ಇದು ರಿವರ್ಸಲ್ ಆಗಿ ಬಂದಿದೆ, ರೈಟ್? ಸೊ ಇಟ್ಸ್ ಕೂಲ್ ಗೈಸ್, ಬಿಕಾಸ್ ಒನ್ ಥಿಂಗ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಬ್ರು ಯಾವ ಫೇಸ್ ಅಲ್ಲಿ ಇರ್ತೀರ ಗೊತ್ತಾ? ಲೈಕ್ ಓಕೆ, ಮೋಸ ಮಾಡಿದ್ರು, ನನಗೆ ಮೋಸನೇ ಆಗುತ್ತೆ ನನ್ನ ಲೈಫಲ್ಲಿ, ನಾನು ಲವ್ ಅಲ್ಲಿ ನಂಬಾರ್ದು, ನನ್ ಸಿಗೋರೆಲ್ಲ ನನಗೆ ಹರ್ಟೇ ಮಾಡ್ತಾರೆ, ಆ ಫೇಸ್ ಅಲ್ಲಿ ಇರಲ್ಲ. ನೀವ್ ಹೆಂಗಿರ್ತೀರಾ ಅಂದ್ರೆ, ಓಕೆ ಒಂದ್ಸತಿ ಆಯ್ತು ನೆಗೆಟಿವ್ ಎಕ್ಸ್ಪೀರಿಯನ್ಸ್, ಒಂದ್ಸತಿ ಆಯ್ತು ಒಂದು ನೆಗೆಟಿವ್ ಏನೋ ಒಂದಷ್ಟು ಆಯ್ತು ಲೈಫಲ್ಲಿ, ಬಟ್ ಅದೇ ಮತ್ತೆ ಆಗತ್ತೆ ಅಂತ ನೀವ್ ಅದೇ ಗುಂಗಲ್ ಇರಲ್ಲ. ನೀವ್ ಹೆಂಗಿರ್ತೀರಾ ಅಂದ್ರೆ, ಲೈಕ್ ಓಕೆ ಇನ್ಮೇಲೆ ಆಗಲ್ಲ ಹಂಗೆ, ನಾನ್ ಮೂವ್ ಆನ್ ಆಗೋಣ, ಲೈಕ್ ಮತ್ತೆ ಒಂದು ಹೋಪ್ ಬರುತ್ತೆ. ಓಕೆ ಏನೋ ಇಲ್ಲ, ಒಂದು ಪ್ರಾಪರ್ ಜನರು ಇರ್ತಾರೆ, ಫೀಲಿಂಗ್ಸ್ ಬೆಲೆ ಕೊಡುವಂತ ಜನರುಗಳು ಇರ್ತಾರೆ. ಲೈಕ್ ಆತರ ಒಂದು ಹೋಪ್ ಬರೋ ಟೈಮಲ್ಲಿ ನೀವು ಈ ಪರ್ಸನ್ ಮೀಟ್ ಆಗೋದು. ಇದು ಹೆಂಗೆ ಗೊತ್ತಾ, ಇವಾಗ ಸಾಲ ಮಾಡಿರ್ತೀರಾ ಅನ್ಕೊಳ್ಳಿ, ಫೈನಲಿ ಆ ಸಾಲದ ಸ್ಟ್ರೆಸ್ ಅಲ್ಲಿ ಇರಲ್ಲ, ನೀವು ಸಾಲನೆಲ್ಲ ಕೊಟ್ಟು ಓಕೆ ವಾಪಸ್ ತೀರಿಸ್ಬಿಟ್ಟು ರಿಕವರ್ ಆಗೋ ಟೈಮಲ್ಲಿ, ಆ ಟೈಮಲ್ಲಿ ಒಂದು ಡೀಪ್ ಬ್ರೀತ್ ತಗೊಂತೀವಲ್ಲ ನಾವು, ಹಬ್ಬ ಮುಗಿದು, ಆ ಒಂದು ಫೇಸ್ ಅಲ್ಲಿ ನೀವು ಈ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಅಗೇನ್ ಈ ಪರ್ಸನ್ಗೆ 5 ಆಫ್ ವಾಂಡ್ಸ್ ರಿವರ್ಸ್ ಬಂದಿರೋದ್ರಿಂದ, ಸೊ ನಾನು ಏನ್ ನೋಡ್ತೀನಿ ಅಂದ್ರೆ, ಫೈನಲಿ ಒಂದು ಸಿಚುವೇಶನ್ ಓವರ್ಕಮ್ ಮಾಡ್ತಾ ಇರ್ತಾರೆ. ಅವರಿಗೆ ಫೀಲ್ ಆಗುತ್ತೆ ಲೈಕ್ ಓಕೆ ನಾನು ಈ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ದೀನಿ, ನಾನು ಈ ಒಂದು ಕನೆಕ್ಷನ್ ಅಲ್ಲಿ ಇದ್ದೀನಿ, ಈ ಕನೆಕ್ಷನ್ ಇಂದ ನನಗೆ ಯಾವುದೇ ರೀತಿ ಹೆಲ್ಪ್ ಆಗ್ತಾ ಇಲ್ಲ, ಈ ಒಂದಷ್ಟು ಪೀಪಲ್ ನನಗೆ ಯಾವುದೇ ರೀತಿಯಾಗಿ ಗ್ರೋತ್ಗೆ ಯೂಸ್ಫುಲ್ ಆಗ್ತಾ ಇಲ್ಲ. ಆತರ ಅವ್ರಿಗೆ ಯಾವಾಗ ರಿಯಲೈಸೇಷನ್ ಆಗ್ತಾ ಇರುತ್ತೆ ಆ ಒಂದು ಫೇಸ್ ಅಲ್ಲಿ. ಇವಾಗ ಹೆಂಗೆ ಗೊತ್ತಾ, ಫಾರ್ ಎನ್ ಎಕ್ಸಾಂಪಲ್, ಅವ್ರು ಯಾವ ಫೇಸ್ ಅಲ್ಲಿ ಇರ್ತಾರೆ ಅಂದ್ರೆ, ಮನೇಲಿ ಜಸ್ಟ್ ಎನ್ ಎಕ್ಸಾಂಪಲ್ ಅಷ್ಟೇ ಇದು, ಮನೇಲಿ ಹೇಳ್ತಾರೆ ನಾನು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ, ಮನೆಯವರು ನೋ ಅಂತಾರೆ, ಬಟ್ ಅಂದ್ರೂ ಪರವಾಗಿಲ್ಲ, ನೋ ಅಂದ್ರೂ ಪರವಾಗಿಲ್ಲ, ನಾನ್ ಮಾಡ್ತೀನಿ ಅಂತ ಅವ್ರನ್ನೆಲ್ಲ ಎಗೇನೆಸ್ಟ್ ಆಗಿ ಇಟ್ಕೊಂಡು ಜಗಳ ಮಾಡ್ಕೊಂಡು ಏನೋ ಬಂದಿರ್ತಾರೆ ಅಷ್ಟೇ. ಏನೋ ಒಂದು 2 ಜನ ಜಗಳ ಮಾಡ್ಕೊಂಡು, ಇಲ್ಲ ನನಗೆ ಅದೇ ಬೇಕು ಅಂತ ಹಠ ಮಾಡಿ ಏನೋ ಒಂದ್ ಕಡೆ ಬಂದಿರ್ತಾರೆ. ಆ ಫೇಸ್ ಅಲ್ಲಿ ಅವ್ರು ಇರ್ತಾರೆ ಅನ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಅವ್ರ ನಿಮ್ನ ಮೀಟ್ ಆಗೋ ಟೈಮಲ್ಲಿ ಅವಾಗಷ್ಟೇ ಒಂದು ಅನ್ವಾಂಟೆಡ್ ಫ್ರೆಂಡ್ಶಿಪ್ ಇಂದ ಹೊರಗ್ ಬಂದಿರೋದನ್ನ ನೋಡ್ತಾ ಇದ್ದೀನಿ, ಅನ್ವಾಂಟೆಡ್ ಪೀಪಲ್ ನ ಬಿಟ್ಟು ಹೊರಗ್ ಬರೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಅವ್ರ ಮೇನ್ ಆಗಿ ಅವರ ಹೋಮ್ ಟೌನ್, ಅವರ ಹೋಮ್ ಟೌನ್ ನ ಬಿಟ್ಟು ಎಲ್ಲೋ ಒಂದ್ ಕಡೆ ಹೊರಗ್ ಬಂದಿರ್ತಾರೆ, ಆ ಕಂಫರ್ಟ್ ಝೋನ್ ನ ಬಿಟ್ಟು ಒಂದ್ ಕಡೆ ಹೊರಗ್ ಬಂದಿರ್ತಾರೆ. ಅಂಡ್ ಮೇನ್ ಆಗಿ ಒಂದಷ್ಟು ಕ್ಲೋಸ್ ಫ್ರೆಂಡ್ಶಿಪ್ಸ್ ಆಗಿರ್ಬೋದು, ಕ್ಲೋಸ್ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಅದನ್ನ ಬ್ರೇಕ್ ಮಾಡ್ಬಿಟ್ಟು ಅವಾಗಷ್ಟೇ ಹೊರಗ್ ಬಂದಿರ್ತಾರೆ.
ಅಂದ್ರೆ ಅವ್ರಿಗೆ ಏನ್ ಬೇಕಾಗಿರುತ್ತೆ ಗೊತ್ತಾ, ಬೇಡ ನನಗ್ ಟೆಂಪ್ರರಿ ರಿಲೇಶನ್ಶಿಪ್ಸ್ ಬೇಡ, ಟೆಂಪ್ರರಿ ಕನೆಕ್ಷನ್ಸ್ ನನಗ್ ಬೇಡ, ನನಗ್ ಇನ್ಮೇಲೆ ನಾನು ಸ್ಟೆಬಿಲಿಟಿ ಹುಡ್ಕೊಂಡು ಹೋಗ್ಬೇಕು, ನಾನು ಸಮಥಿಂಗ್ ಸ್ಟೇಬಲ್ ನ ಹುಡ್ಕೊಂಡು ಹೋಗ್ಬೇಕು, ಯಾರ್ ನನ್ ಜೊತೆ ಫಾರ್ ಎವರ್ ನನಗ್ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ, ಫಾರ್ ಎವರ್ ನನಗೊಂದು ಪಾಸಿಟಿವ್ ಫೀಲ್ ಕೊಡ್ತಾರೆ, ನಾನು ಅವ್ರ ಜೊತೆ ಇರೋಣ. ನನ್ ಜೊತೆ ನನ್ನ ಒಂದು ಒಪಿನಿಯನ್ಗೆ ಅಪೋಸಿಟ್ ಆಗಿ ನಿಂತ್ಕೊಳ್ಳೋ ಪೀಪಲ್ ನನಗ್ ಬೇಡ. ಲೈಫ್ ಕಾಂಪಿಟೇಷನ್ ಆಗೇ ಇರ್ಬೇಕು ಹೌದು, ಬಟ್ ಯಾವಾಗ್ಲೂ ಕಾಂಪಿಟೇಷನ್ ಆಗೇ ಇರ್ಬೇಕು ಅನ್ನೋದಿಲ್ಲ, ಸ್ವಲ್ಪ ಪೀಸ್ ಅನ್ನೋದು ಬೇಕು ಲೈಫಲ್ಲಿ. ಸೊ ಈ ತರ ಯಾವ್ದೋ ಒಂದು ಲೈಫ್ ನ ಸ್ವಲ್ಪ ಈಸಿ ವೇಯಲ್ಲಿ ಡೀಲ್ ಮಾಡುವ ಒಂದು ಸಿಚುವೇಶನ್ ಟೈಮಲ್ಲಿ ಅವ್ರು ನಿಮ್ನ ಮೀಟ್ ಆಗೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ನೋಡೋಣ, ಯಾವ ಒಂದು ಕಾರಣಕ್ಕೆ ನೀವಿಬ್ರು ಹತ್ರ ಆಗ್ತೀರಾ, ಹೇಗ್ ನೀವು ಮೀಟ್ ಆಗ್ತೀರಾ ಅನ್ಬೋದು ಮೇನ್ ಆಗಿ. ಅದಕ್ಕೆ ಬಂದ್ರೆ ನಿಮಗೆ ಕಾಯಿನ್ಸ್, ಮನಿ ವಿಲ್ ಬಿ ಕಮಿಂಗ್ ಟು ಯು. ಓಕೆ, ಅದ್ರ ಜೊತೆಗೆ ಬಂದಿದೆ ಲವ್ ಟ್ರಯಾಂಗಲ್. ಓಕೆ, ಥರ್ಡ್ ಪಾರ್ಟಿ, ಮಲ್ಟಿಪಲ್ ಲವರ್ಸ್ ಚಾಯ್ಸಸ್. ಓಕೆ, ಲೆಟ್ ಮೀ ಟೆಲ್ ಯು ಗೈಸ್ ಒನ್ ಥಿಂಗ್. ಇಲ್ಲಿ ಒಂದು ಕ್ಲಾರಿಟಿ ಕೊಡೋಣ, ಬಿಕಾಸ್ ದಿಸ್ ಇಸ್ ರಿಯಲಿ ಇನ್ ಡೆಪ್ತ್ ಹೋಗ್ಬೇಕಾಗಿ ಬರುತ್ತೆ. ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನಕ್ಕೆ ಹರ್ಟ್ ಆಗುತ್ತೆ, ಎಷ್ಟು ಜನಕ್ಕೆ ಇಲ್ಲಿ ಬೇಡ ಈ ತರ ಒಂದು ಕನೆಕ್ಷನ್ ಅನ್ಸುತ್ತೋ ಅಥವಾ ಬೇಕು ಅನ್ಸುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ನೀವು ಯಾವ ಒಂದು ಪಾಯಿಂಟ್ ಅಲ್ಲಿ ಈ ಪರ್ಸನ್ ಮೀಟ್ ಆಗ್ತೀರಾ ಅಂದ್ರೆ ಡೆಫಿನೆಟ್ಲಿ ಒಂದು ಸೋಷಿಯಲ್ ಸೆಟ್ಟಿಂಗ್ ಅಲ್ಲಿ ಮೀಟ್ ಆಗ್ತೀರಾ. ಮೇ ಬಿ ನಿಮ್ಮ ಕರಿಯರ್ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಯಾವ್ದಾದ್ರು ಒಂದು ಈವೆಂಟ್ ಆಗ್ತಾ ಇದೆ ಅಂದ್ರೆ, ಯಾವ್ದಾದ್ರು ಒಂದು ವರ್ಕ್ ಶಾಪ್ ಆಗ್ತಾ ಇದೆ ಅಂದ್ರೆ, ಯಾವ್ದಾದ್ರು ಒಂದು ಫಂಕ್ಷನ್ ಆತರ ಏನೋ ಒಂದು ಆಗ್ತಾ ಇದೆ ಅಂದ್ರೆ, ಮೇ ಬಿ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಎಗೇನ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇದರ್ ನಿಮ್ ಲೈಫ್ ಅಲ್ಲಿ ಒಬ್ರು ಇರ್ತಾರೆ, ಆ ಒಂದು ಪಾಯಿಂಟ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಅಥವಾ ನಿಮ್ ಲೈಫ್ ಅಲ್ಲಿ ಇವ್ರಿಗೆ ಒಂದು ಸೆಕೆಂಡ್ ಆಪ್ಷನ್ ಕೊಡೋ ಪಾಸಿಬಿಲಿಟಿ ಇದೆ, ಸೆಕೆಂಡ್ ಪ್ರಯಾರಿಟಿ ಕೊಡುವ ಒಂದು ಪಾಸಿಬಿಲಿಟಿ ಇದೆ. ಅಥವಾ ಈ ಪರ್ಸನ್ ಲೈಫ್ ಅಲ್ಲಿ ಯಾರೋ ಒಬ್ರು ಇದ್ದು ಅದೇ ಟೈಮಲ್ಲಿ ನಿಮ್ನ ಮೀಟ್ ಆಗೋದು, ಅದೇ ಟೈಮಲ್ಲಿ ನಿಮ್ನ ಮೀಟ್ ಆದಾಗ ಅವರಿಗೆ ಓಕೆ ನನಗೂ ಇವ್ರಿಗೆ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಫೀಲ್ ಆಗ್ತಾ ಇದೆಯಲ್ಲ, ಈ ತರ ಅವರು ನಿಮ್ ಬಗ್ಗೆ ಫೀಲ್ ಮಾಡ್ಕೊಳ್ಳೋದು, ನಿಮ್ ಜೊತೆ ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ ಗೈಸ್. ಸೊ ಕಾಯಿನ್ಸ್ ಮೆಸೇಜ್ ಬಂದಿದೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬಾ ಜನ ಬ್ಯಾಂಕ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ಇದೆ, ದುಡ್ಡು ರಿಲೇಟೆಡ್ ಆಗಿ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಮೀಟ್ ಆಗೋ ಪಾಸಿಬಿಲಿಟಿ ಹೈಲಿ ಕಾಣಿಸ್ತಾ ಇರೋದು. ಮೇನ್ ಆಗಂದ್ರೆ ಜಾಬ್, ಸೇಮ್ ಜಾಬ್ ಅಲ್ಲಿ ಇರ್ಬೋದು, ಅಥವಾ ಮೇ ಬಿ ನೀವು ಟ್ರಾವೆಲೇ ಮಾಡ್ಬೋದೇನೋ, ಲೈಕ್ ಒಂದು ಜಾಬ್, ಒಂದು ಪ್ರಾಜೆಕ್ಟ್ ವಿಚಾರಕ್ಕೆ ಆ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು. ಅಥವಾ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್, ಮೇನ್ ಆಗಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಡೈರೆಕ್ಟ್ ಆಗಿ ಇವ್ರನ್ನ ಮೀಟ್ ಆಗಲ್ಲ, ಒನ್ ಆಫ್ ಮ್ಯೂಚುವಲ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ ಆಗಿರ್ತಾರೆ ಅವರು, ಅಗೇನ್ ನಿಮ್ಮ ಕಲೀಗ್ ಅಥವಾ ನಿಮ್ಮ ಕಲೀಗ್ದು ಫ್ರೆಂಡ್. ಸೊ ಒಂದು ಸೋಷಿಯಲ್ ಸೆಟ್ಟಿಂಗ್ ಅಲ್ಲಿ ನೀವು ಇವ್ರನ್ನ ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಗೇನ್ ಕೈಂಡ್ ಆಫ್ ಫಂಕ್ಷನ್ ಆಗಿರುತ್ತೆ, ಅಥವಾ ಒಂದು ನಿಮ್ಮ ಮ್ಯೂಚುವಲ್ ಫ್ರೆಂಡ್, ನೀವು ಅವರು ನಿಮ್ನ ಈ ಪರ್ಸನ್ ಕನೆಕ್ಟ್ ಮಾಡಿಸೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಡೆಫಿನೆಟ್ಲಿ ಬಿಸ್ನೆಸ್ ಹೋದಾಗ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಫಿನಾನ್ಷಿಯಲ್ ಸಿಚುವೇಶನ್ ಮ್ಯಾನೇಜ್ ಮಾಡ್ತಿರ್ಬೇಕಾದ್ರೆ ಆಗಿರ್ಬೋದು. ಒನ್ ಥಿಂಗ್ ಇಸ್ ಫಾರ್ ಶೋರ್ ಗೈಸ್, ಯಾವಾಗ ನೀವು ಕರಿಯರ್ ವೈಸ್ ಅಥವಾ ಫಿನಾನ್ಷಿಯಲ್ ವೈಸ್ ಒಂದು ಅಪ್ಗ್ರೇಡೇಷನ್ ನೋಡ್ತಾ ಇರ್ತೀರಲ್ವ ಲೈಫಲ್ಲಿ, ಒಂದು ಹೊಸ ಜಾಬ್ ಆಗೋದು, ಪ್ರಮೋಷನ್ ಆಗೋದು, ಒಂದು ಅಪ್ಗ್ರೇಡೇಷನ್ ಆಗೋದು, ಸೊ ಆ ಟೈಮಲ್ಲಿ ಈ ಪರ್ಸನ್ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಎಸ್, ವೆರಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ನೋಡೋಣ, ಫಸ್ಟ್ ಮೀಟಿಂಗ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಗ್ರೂಪ್ 1, ದೇರ್ ಈಸ್ ವಾವ್ ಬ್ಯೂಟಿಫುಲ್ ಕಾರ್ಡ್, ಜಡ್ಜ್ಮೆಂಟ್, ಅದು ಅಪ್ರೈಟ್ ಅಲ್ಲಿ ಬಂದಿದೆ ಗಾಯ್ಸ್. ಸೊ ಲೆಟ್ ಮೀ ಟೆಲ್ ಯು, ಜಡ್ಜ್ಮೆಂಟ್ ಯಾವಾಗೆಲ್ಲ ಬರುತ್ತೆ ಅಲ್ವಾ, ಸೆಕೆಂಡ್ ಚಾನ್ಸ್ ಹೇಳುತ್ತೆ, ಒಂದ್ಸತಿ ಪಾಸ್ಟ್ ಲೈಫ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ. ಸೊ ಟ್ಯಾರೋ ಕಾರ್ಡ್ಸ್ ಅಲ್ಲಿ ಯಾವ ಕಾರ್ಡ್ ಬಂದಾಗ ನಾನು ಅಷ್ಟು ಧೈರ್ಯವಾಗಿ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಜಡ್ಜ್ಮೆಂಟ್ ಕಾರ್ಡ್ ಬಂದಾಗ ಒನ್ ಥಿಂಗ್ ಧೈರ್ಯವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಡೆಫಿನೆಟ್ಲಿ ನಿಮ್ಮಿಬ್ರಿಗೆ ಒಂದು ಪಾಸ್ಟ್ ಕನೆಕ್ಷನ್ ಇರುತ್ತೆ. ಮೇ ಬಿ ಇದೇ ಲೈಫಲ್ಲಿ ಒಂದ್ಸತಿ ಮೀಟ್ ಆಗಿರ್ತೀರಾ, ಅವಾಗ ಅಷ್ಟು ರಿಯಲೈಸೇಷನ್ ಆಗಿರಲ್ಲ, ಹಂಗಿರ್ಬೋದು. ಅಥವಾ ನಿಮ್ಮ ಮತ್ತೆ ಈ ಪರ್ಸನ್ ಮಧ್ಯದಲ್ಲಿ
ಪಾಸ್ಟ್ ಲೈಫ್ ಕನೆಕ್ಷನ್ ಅಂದ್ರೆ ಅವ್ರನ್ನ ನೀವು ಜಸ್ಟ್ ಈ ಲೈಫಲ್ಲಿ ಮೀಟ್ ಆಗಿರಲ್ಲ, ಒಂದು ಪಾಸ್ಟ್ ಲೈಫಲ್ಲೇ ನೀವು ಅವ್ರನ್ನ ಮೀಟ್ ಆಗಿ ಪಾಸ್ಟ್ ಲೈಫ್ ಇಂದ ಒಂದು ಎಕ್ಸ್ಪೀರಿಯನ್ಸ್ ನ ಕ್ಯಾರಿ ಮಾಡ್ಕೊಂಡು ಬರೋದು. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದಾಗಲೇ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ಈ ಪರ್ಸನ್ಗೂ ನಂಗೂ ಏನೋ ಕನೆಕ್ಷನ್ ಇದೆ, ಈ ಪರ್ಸನ್ದು ಪರ್ಸ್ನಾಲಿಟಿ ನನ್ನ ಒಂದು ಫ್ಯೂಚರ್ ಪಾರ್ಟ್ನರ್ ನಾನು ಹೆಂಗಿರ್ಬೇಕು ಅಂತ ಇತ್ತು ಅದೇ ತರ ಇದೆ. ಮೇ ಬಿ ಈ ಪರ್ಸನ್ಗಿರೋ ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನೋಡಿದಾಗ ನಿಮಗೆ ಫೀಲ್ ಆಗ್ಬೋದು, ಓಕೆ ನನಗೆ ಆಕ್ಚುಲಿ ಈ ತರ ಪರ್ಸನ್ನೇ ಬೇಕು, ಆಕ್ಚುಲಿ ಲೈಕ್ ನಾನು ಈ ತರ ಒಂದು ಪರ್ಸನ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ, ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನಾನು ಮುಂದೆನೆ ನಿಂತಿದ್ದಾರೆ ಇವರು. ಸೊ ಒಂಥರ ವೆರಿ ಸ್ಟ್ರಾಂಗ್ ಆಗಿ ನಿಮಗೆ ಕನ್ಫ್ಯೂಷನ್ ಇರಲ್ಲ, ಇದು ರಾಂಗ್ ಪರ್ಸನ್ ಅಂತ ಒಂದು ಕನ್ಫ್ಯೂಷನ್ ಇರಲ್ಲ. ಯು ವಿಲ್ ಬಿ ವೆರಿ ಮಚ್ ಶೋರ್. ಒಂದು ಪವರ್ಫುಲ್ ಥಾಟ್ ಬಂದ್ಬಿಡುತ್ತೆ, ಒಪಿನಿಯನ್ ಬಂದ್ಬಿಡುತ್ತೆ ನಿಮಗೆ, ಲೈಕ್ ಓಕೆ ದಿಸ್ ವಾಸ್ ದ ಡೆಸ್ಟಿನಿ, ನಾವಿಬ್ರು ಇಲ್ಲಿ ಮೀಟ್ ಆಗಿದ್ದು ಇಟ್ಸ್ ಎ ಡೆಸ್ಟಿನಿ. ಅವಾಗ ಒಂಥರ ಐ ಓಪನಿಂಗ್ ತರ ಫೀಲ್ ಆಗುತ್ತೆ ನಿಮಗೆ. ನಿಮಗೊಂಥರ ಫೀಲ್ ಆಗುತ್ತೆ, ಓಕೆ ನಾವಿಬ್ರು ಇಟ್ ವಾಸ್ ಮೆಂಟ್ ಟು ಮೀಟ್, ಅಂದ್ರೆ ನಾನು ಇವ್ರನ್ನ ಮೀಟ್ ಆಗ್ಲೇಬೇಕಿತ್ತು, ಇಟ್ಸ್ ಎ ಡೆಸ್ಟಿನಿ. ಈವನ್ ದೋ ಅದು ಫಸ್ಟ್ ಮೀಟಿಂಗ್ ಆಗಿದ್ರು, ಬಟ್ ಫಸ್ಟ್ ಮೀಟಿಂಗ್ ಅಲ್ಲೇ ಒಂದು ಡೀಪ್ ರಿಯಲೈಸೇಷನ್ ಆಗುತ್ತೆ. ನಿಮಗೊಂಥರ ಫೀಲ್ ಆಗುತ್ತೆ, ಓಕೆ ನಾನು ಈ ಪರ್ಸನ್ ನಾನು ಏನಾದ್ರು ಮ್ಯಾನಿಫೆಸ್ಟ್ ಮಾಡಿದ್ನಾ, ಈ ಪರ್ಸನ್ ನಾನು ಮೀಟ್ ಆಗ್ಬೇಕು ಅಂತ ಏನಾದ್ರು ಕೇಳ್ಕೊಂಡಿದ್ನಾ, ಲೈಕ್ ಐ ಡೋಂಟ್ ನೋ. ಮೇ ಬಿ ಹೆಂಗ್ ಗೊತ್ತಾ, ಇವಾಗ ಪಾಸ್ಟ್ ಅಲ್ಲಿ ಫಾರ್ ಜಸ್ಟ್ ಅನ್ ಎಕ್ಸಾಂಪಲ್ ಏನಾಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಕೊಳ್ಳಿ, ಒಂದು 5 ವರ್ಷದ ಹಿಂದೆನೆ ಒಬ್ರ ಜೊತೆ ಕನೆಕ್ಟ್ ಆಗಿರ್ತೀವಿ, ಓಕೆ ಲೈಕ್ ಅವರ ಸ್ಟೋರೀಸು ಅವ್ರ ನಡವಳಿಕೆ ಎಲ್ಲ ನೋಡ್ದಾಗಲೇ ನಮಗೊಂದು ಥಾಟ್ ಬಂದಿರುತ್ತೆ, ಓಕೆ ಲೈಕ್ ನನಗೆ ನನ್ನ ಪಾರ್ಟ್ನರ್ ಇದೇ ತರ ಇರಬೇಕು ಅಂತ. ಬಟ್ ಯಾವುದೇ ವೇಯಲ್ಲೂ ನಿಮಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕಾಗಿರಲ್ಲ, ಯಾವುದೇ ವೇಯಲ್ಲೂ ಕನೆಕ್ಟ್ ಆಗೋದಕ್ಕಾಗಿರಲ್ಲ. ಆಫ್ಟರ್ 5 years ನಿಮಗೊಂದು ಆಪರ್ಚುನಿಟಿ ಸಿಗೋದು ಚಾಟ್ ಮಾಡೋದಕ್ಕೆ, ಅವರೇ ಸ್ಟಾರ್ಟ್ ಮಾಡೋದು, ಯಾವುದೋ ನಿಮ್ಮ ಸ್ಟೋರಿಗೆ ರೆಸ್ಪಾಂಡ್ ಮಾಡೋದು. ಸೊ ಇಟ್ಸ್ ಲೈಕ್ ಓಕೆ ನಾನು ಈ ಪರ್ಸನ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಅನ್ಸುತ್ತೆ, ಈ ಸಿಚುವೇಶನ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಅನ್ಸುತ್ತೆ. ಸೊ ಈ ತರ ಒಂದು ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ, ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಓಕೆ ನೆಕ್ಸ್ಟ್ ನೋಡೋಣ ಈ ಒಂದು ರಿಲೇಶನ್ಶಿಪ್ ಹೆಂಗೆ ಎವಾಲ್ವ್ ಆಗುತ್ತೆ ಅಂತ. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಸೊ ನಿಮಗೆಲ್ಲ ಗೊತ್ತು, ಸ್ವರ್ಡ್ಸ್ ಅಂತ ಬಂದ್ರೆ ಎಮೋಷನ್ಸ್ಗಿಂತ ಪ್ರಾಕ್ಟಿಕಲ್ ಮೈಂಡೆಡ್ ಜಾಸ್ತಿ, ಅನಾಲಿಟಿಕಲ್ ಮೈಂಡೆಡ್ ಜಾಸ್ತಿ ಅಂತ. ಸೊ ಜಡ್ಜ್ಮೆಂಟ್ ಇದೆ ಇಲ್ಲಿ, ಕಿಂಗ್ ಆಫ್ ಸ್ವರ್ಡ್ಸ್ ಇದೆ ಇಲ್ಲಿ, ಯಾವುದೇ ರೀತಿ ಎಮೋಷನ್ಸ್ ಅನ್ನೋದನ್ನ ನೋಡ್ತಾ ಇಲ್ಲ ನಾನು. ಸೊ ಪಾಸಿಬಿಲಿಟಿ ಇದೆ ಇಬ್ರು ಎಮೋಷನಲ್ ಕನೆಕ್ಷನ್ ಅನ್ನೋದಕ್ಕಿಂತ ಪ್ರಾಕ್ಟಿಕಲಿ ಓವರ್ಲಿ ಕನೆಕ್ಟ್ ಆಗ್ತೀರಾ ನೀವು. ಆ ಒಂದು ರೆಸ್ಪಾನ್ಸಿಬಿಲಿಟೀಸು, ಲೈಫ್ ಸ್ಟೈಲು, ಲೈಫ್ ಪರ್ಪಸು ಇದೆಲ್ಲ ಮ್ಯಾಚ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಒಬ್ಬೊಬ್ರಿಗೆ ಏನ್ ಗೊತ್ತಾ, ಪಾರ್ಟ್ನರ್ ಅಂತ ಬಂದ್ರೆ ಕಂಫರ್ಟ್ನೆಸ್ ಕೊಟ್ರೆ ಸಾಕು. ಪಾರ್ಟ್ನರ್ ಅಂತ ಬಂದ್ರೆ ಆ ಒಂದು ಏನು ಮನೆಗೆ ಹೋದಾಗ ಒಂದು ಎಮೋಷನಲ್ ಸಪೋರ್ಟ್ ಕೊಟ್ರೆ ಸಾಕು ಕೆಲವೊಬ್ಬೊಬ್ರಿಗೆ. ಬಟ್ ಕೆಲವೊಬ್ಬೊಬ್ರಿಗೆ ಹೆಂಗೆ ಅಂದ್ರೆ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ಬೇಕು, ಲೈಫ್ ಪರ್ಪಸ್ ಮ್ಯಾಚ್ ಆಗ್ಬೇಕು. ಸೊ ದಟ್ ಏನಾಗುತ್ತೆ ಅಂದ್ರೆ ಅವ್ರು ಬ್ಯುಸಿ ಆದಾಗ ಇನ್ನೊಬ್ರು ಅರ್ಥ ಮಾಡ್ಕೊಂತಾರೆ, ಓಕೆ ಅವ್ರಿಗೆ ಕೆಲ್ಸ ಇತ್ತು, ಅವ್ರಿಗೆ ಇದೇನೋ ಒಂದು ಅಚೀವ್ ಮಾಡ್ಬೇಕಿತ್ತು ಅಂತ ಅರ್ಥ ಮಾಡ್ಕೊಂತಾರೆ. ಸೊ ಮೇ ಬಿ ನೀವು ಯಾವ ಒಂದು ಪರ್ಸನ್ ಮೀಟ್ ಆಗ್ತಾ ಇದ್ದೀರಾ ಫ್ಯೂಚರ್ ಅಲ್ಲಿ, ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಒಂದು ಸಪೋರ್ಟಿವ್ ಹ್ಯೂಮನ್ ಬೀಯಿಂಗ್ ಬೇಕು ಆಸ್ ಅ ಪಾರ್ಟ್ನರ್ ಆಗಿ. ಅಂದ್ರೆ ಅವ್ರು ಮೇ ಬಿ ಮೋಸ್ಟ್ ಆಫ್ ದ ಟೈಮ್ ಅವ್ರ ಕರಿಯರ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಅಥವಾ ಅವರು ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಆ ತರ ಇನ್ವಾಲ್ವ್ ಆಗಿರ್ತಾರೆ. ಮೇ ಬಿ ಅವರಿಗೆ ಯಾವ ತರ ಪರ್ಸನ್ ಬೇಕು ಅಂದ್ರೆ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗುವ ಒಂದು ಪರ್ಸನ್ ಬೇಕಾಗಿರುತ್ತೆ. ಸೊ ಆ ತರ ಒಂದು ಪರ್ಸನ್ ಹುಡುಕ್ತಾ ಇರ್ತಾರೆ. ಮೇ ಬಿ ನೀವು ಕೂಡ, ನೀವ್ ಹೆಂಗೆ ಅಂತಂದ್ರೆ ನಿಮ್ಗೆ ನಿಮ್ದೇ ಲೈಫ್ ಪರ್ಪಸ್ ಇರುತ್ತೆ, ಲೈಕ್ ಮದ್ವೆ ಆದ್ಮೇಲೆ ಅಡಿಗೆ ಮಾಡ್ಕೊಂಡಿರೋ ಏನೋ ಫ್ಯಾಮಿಲಿ ಮಾಡು, ಲೈಕ್ ಅದೆಲ್ಲ ಅಲ್ಲ. ಮೇ ಬಿ ನಿಮ್ಮ ಪರ್ಪಸ್ ಸಮಥಿಂಗ್ ಎಲ್ಸ್. ಏನೇನೋ ಅಚೀವ್ ಮಾಡ್ಕೋಬೇಕು ಅಂತ ಇದೀರಾ, ಏನೇನೋ ಅಚೀವ್ ಮಾಡ್ಬೇಕು ಅಂತ ಇದೀರಾ ಲೈಫ್ ಅಲ್ಲಿ. ಮೇ ಬಿ ನಿಮಗೆ ಆ ಸಪೋರ್ಟಿಂಗ್ ಪರ್ಸನ್ ಬೇಕಾಗಿರುತ್ತೆ, ನಿಮ್ನ ಅರ್ಥ ಮಾಡ್ಕೊಂಡು ಹೋಗೋ ಪರ್ಸನ್ ಬೇಕಾಗಿರುತ್ತೆ. ನಿಮ್ಮ ಫ್ರೀಡಮ್, ನಿಮ್ಮ ಇಂಡಿಪೆಂಡೆನ್ಸ್, ನಿಮ್ಮ ಚಾಯ್ಸಸ್, ನಿಮ್ಮ ಡಿಸಿಷನ್ ಇದೆಲ್ಲದಕ್ಕೂ ಒಂದು ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್ ನಿಮಗ್ ಬೇಕಾಗಿರುತ್ತೆ. ಮೇ ಬಿ ಹೀಗೆ ಎವಾಲ್ವ್ ಆಗ್ತಾ ಹೋಗ್ತೀರಾ ನೀವು, ಹೀಗೆ ಕನೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಮೋರ್ ಲೈಕ್ ಪ್ರಾಕ್ಟಿಕಲ್, ಎಮೋಷನಲ್ಗಿಂತ ಪ್ರಾಕ್ಟಿಕಲ್ ಕನೆಕ್ಷನ್ ಆಗಿರುತ್ತೆ. ಸೊ ಕಾನ್ವರ್ಸೇಷನ್ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ನಿಮ್ಮಿಬ್ರು ಮಧ್ಯ. ಅಂಡ್ ಮೇನ್ ಆಗಿ ನನ್ ಕಿಂಗ್ ಆಫ್ ಸ್ವರ್ಡ್ಸ್ ಬಂದಾಗೆಲ್ಲ ಬೌಂಡ್ರೀಸ್ ಅನ್ನೋದನ್ನ ನೋಡ್ತೀನಿ. ಅಂದ್ರೆ ಓವರ್ಲಿ ಇವ್ರ ಜೊತೆ ಕನೆಕ್ಟ್ ಆಗೋದಕ್ಕೂ ಮುಂಚೆ ಒಂದು ಬೌಂಡ್ರೀಸ್ ಅನ್ನೋದು ಹಾಕೋಬಿಡ್ತೀರಾ. ಲೈಕ್
ಏನ್ ಗೊತ್ತಾ, ತುಂಬಾ ಟೈಮ್ ತಗೊಳುತ್ತೆ ನೀವಿಬ್ರು ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ, ಬಟ್ ಡೆಫಿನೆಟ್ಲಿ ಸ್ಲೋ ಅಂಡ್ ಸ್ಟಡಿ ಆಗಾದ್ರೂ ಕನೆಕ್ಟ್ ಆಗೇ ಆಗ್ತೀರಾ. ಒನ್ ಬೆಸ್ಟ್ ಥಿಂಗ್ ಏನಂತ ಅಂದ್ರೆ ಇಬ್ರದ್ದು ಲೈಫ್ ಪರ್ಪಸ್ ಮ್ಯಾಚ್ ಆಗುತ್ತೆ. ಬಿಕಾಸ್ ಇಬ್ರಿಗೂ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಫ್ರೀಡಮ್ ಇದೆ, ನನಗೂ ಅಷ್ಟೇ ಫ್ರೀಡಮ್ ಇದೆ. ಲೈಕ್ ಯುನೋ ಒಂದು ಬ್ಯಾಲೆನ್ಸ್ಡ್ ವೇ ಅಲ್ಲಿ ಒಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಲೈಫಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಏನಾಗುತ್ತೆ ಈ ಪರ್ಸನ್ ಮೀಟ್ ಆದಾಗ ಅಂತ. ದೇರ್ ಈಸ್ ಬ್ಯಾಟ್. ಏನಿದು? ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು. ಓಕೆ, ಎಂಪ್ರೆಸ್, ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಗೈಸ್. ಲೆಟ್ ಮಿ ಟೆಲ್ ಯು, ವೆರಿ ಬ್ಯೂಟಿಫುಲ್ ಕಾರ್ಡ್ಸ್ ನಿಮಗೆ. ಬಿಕಾಸ್ ಒನ್ಸ್ ನೀವಿಬ್ರು ಕನೆಕ್ಟ್ ಆದಾಗ, ಒನ್ಸ್ ನೀವಿಬ್ರು ಕ್ಲೋಸ್ ಆದಾಗ, ತುಂಬಾ ಜನ ಇದ್ರ ಬಗ್ಗೆ ಹೊಟ್ಟೆ ಕಿಚ್ ಮಾಡ್ಕೊಳ್ಳೋದು, ಜೆಲಸ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ನಿಮ್ಮ ಎಕ್ಸ್ ಪಾರ್ಟ್ನರ್. ಬಿಕಾಸ್ ಇಲ್ಲಿ ಲವ್ ಟ್ರಯಾಂಗಲ್, ಇಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ, ಮತ್ತೆ 10 ಆಫ್ ಸ್ವರ್ಡ್ಸ್ ರಿವರ್ಸ್ ಆಗಿ ಬಂದಿರೋದ್ರಿಂದ, ಮೇ ಬಿ ನಾನ್ ಮೇನ್ ಆಗಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಮೇ ಬಿ ನಿಮಗೂ ಒಂದ್ ಪಾಯಿಂಟ್ ಅಲ್ಲಿ ಅನ್ಸಿತ್ತು, ಓಕೆ ನನ್ನ ಬಿಟ್ಟು ಹೋದ್ರು, ನಿಮ್ಮ ಎಕ್ಸ್ ಬಗ್ಗೆ ನೀವು ಯೋಚನೆ ಮಾಡಿದಾಗ, ನಾನು ಇವ್ರಿಗೆ ಪ್ರೂವ್ ಮಾಡಿ ತೋರಿಸ್ತೀನಿ, ನಾನು ಎಷ್ಟು ಸಕ್ಸಸ್ ಆಗ್ತೀನಿ, ನಾನು ಎಂತ ರೈಟ್ ಪರ್ಸನ್ ಹುಡುಕೋತೀನಿ, ಅವ್ರಿಗೆ ರಿಗ್ರೆಟ್ ಮಾಡಿಸ್ತೀನಿ, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ನಿಮಗಿತ್ತು ಅನ್ಸುತ್ತೆ. ಮೇ ಬಿ ಫೈನಲಿ ನೀವು ಅವರಿಗೆ ಪ್ರೂವ್ ಮಾಡ್ತೀರಾ. ಫೈನಲಿ ಯು ವಿಲ್ ಬಿ ಏಬಲ್ ಟು ಪ್ರೂವ್ ಯೋರ್ ಸೆಲ್ಫ್. ಅಂದ್ರೆ ಅವ್ರಕ್ಕಿಂತ ಒಂದು ಬೆಟರ್ ಆಪ್ಷನ್ ನೀವು ಹುಡ್ಕೊಳ್ಳೋದು, ಅವ್ರಿಗೆ ಆಕ್ಚುಲಿ ತೋರಿಸ್ತೀರಾ ನೀವು, ಲೈಕ್ ಅವ್ರು ಏನ್ ಲಾಸ್ ಮಾಡ್ಕೊಂಡ್ರು ಲೈಫಲ್ಲಿ, ಯಾವ ಒಂದು ಚಾಯ್ಸ್ ಮಾಡಬಾರ್ದಿತ್ತು, ಅದ್ರ ಬಗ್ಗೆ ಎಲ್ಲ ಅವರಿಗೆ ರಿಗ್ರೆಟ್ ಮಾಡಿಸೋದು, ಗಿಲ್ಟ್ ಫೀಲ್ ಆಗೋದು, ಇದೆಲ್ಲ ಪಾಸಿಬಿಲಿಟಿ ಇದೆ ಒಂದ್ಸತಿ ನೀವು ಈ ಪರ್ಸನ್ ಮೀಟ್ ಆಗಿದ್ ಕೂಡಲೇ. ಓಕೆ, ತುಂಬಾ ಜನ ಜೆಲಸ್ ಆಗಿರ್ತಾರೆ ಡೆಫಿನೆಟ್ಲಿ, ಎಸ್ಪೆಷಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಂಡ್ ಎಸ್ಪೆಷಲಿ ನಿಮ್ಮ ಶತ್ರುಗಳು ಅಂತ ಯಾರು ಇದ್ರೆ, ಅವ್ರು ನಿಮ್ಮ ಗ್ರೋತ್ ನೋಡ್ಬಿಟ್ಟು, ನೀವು ರೈಟ್ ಪರ್ಸನ್ ಮೀಟ್ ಆಗೋದು ನೋಡ್ಬಿಟ್ಟು, ಅದೆಲ್ಲ ನೋಡ್ಬಿಟ್ಟು ಲೈಕ್ ಅವಾಗವಾಗ ನಿಮ್ಮ ಲೈಫಿಗೆ ಇಂಟರ್ಫಿಯರ್ ಮಾಡೋದು, ಅವಾಗವಾಗ ಬಂದ್ಬಿಟ್ಟು ಪದೇ ಪದೇ ನಿಮ್ ಬಗ್ಗೆ ಕೇಳೋದು, ಮಾಡೋದು ಎಲ್ಲ ಮಾಡೋ ಪಾಸಿಬಿಲಿಟಿ ಇದೆ. ಡೆಫಿನೆಟ್ಲಿ ಎಂಪ್ರೆಸ್ ಬಂದಿದೆ ಅಂದ್ರೆ, ಎಂಪ್ರೆಸ್ ಇಸ್ ಅ ಗಾಡ್ ಆಫ್ ಲವ್, ಗಾಡೆಸ್ ಆಫ್ ಲವ್ ಅಂತಾನೆ ಹೇಳ್ಬೋದು ಗೈಸ್. ಬಿಕಾಸ್ ಎಂಪ್ರೆಸ್ ಅಂತ ಬಂದ್ರೆ ಅದ್ರಂತ ಒಂದು ಪ್ಯೂರ್ ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮಗೆ ಮೋಸ ಮಾಡಲ್ಲ, ನಿಮಗೆ ಬಿಟ್ರೆ ಮಾಡಲ್ಲ, ಯಾವುದೇ ರೀತಿಯಾಗಿ ಚೀಟ್ ಮಾಡಲ್ಲ. ಅಂಡ್ ಮೋರ್ ಲೈಕ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಜಾಸ್ತಿ ನನ್ನ ಕೆಲಸ ಮಾಡ್ಕೊಂಡಿರೋ, ಜಾಸ್ತಿ ನನ್ನೇ ನೋಡ್ಕೋ, ಜಾಸ್ತಿ ನನ್ ಜೊತೆನೆ ಇರೋ, ಆ ತರ ಇರಲ್ಲ. ಇವ್ರು ಹೆಂಗೆ ಅಂತಂದ್ರೆ, ಓಕೆ ನಿನಗ್ ಎಷ್ಟ್ ಟೈಮ್ ತಗೋಬೇಕೋ ತಗೋ, ನಿನ್ನ ಸೆಲ್ಫ್ ಕೇರ್ ಮಾಡ್ಬೇಕಾ ತಗೋ, ಶಾಪಿಂಗ್ ಹೋಗ್ಬೇಕಾ ಹೋಗು, ಫ್ರೆಂಡ್ಸ್ ಜೊತೆ ಸ್ವಲ್ಪ ಸುತ್ತಬೇಕಾ ಸುತ್ತು, ನಿನಗೇನ್ ಹ್ಯಾಪಿನೆಸ್ ಇದೆ, ನಿನ್ನ ಒಂದ್ ಸೆಲ್ಫ್ ವರ್ತ್ ಏನು, ಅದನ್ನೇ ಚೂಸ್ ಮಾಡು ಅಂತಾರೆ. ಬಿಟ್ರೆ ಅವ್ರು ಹೇಳ್ದಂಗಿರು, ಲೈಕ್ ನಾನ್ ಹೇಳ್ದಂಗಿರು, ಹಂಗೆಲ್ಲ ಇವರು ಮಾಡೋರೇ ಅಲ್ಲ. ಸೊ ನಿಮ್ ಲೈಫಿಗೂ ಒಂದು ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾರೆ ಅಂಡ್ ಟೋಟಲ್ ಫುಲ್ಫಿಲ್ಮೆಂಟ್ ಫೀಲ್ ಕೊಡ್ತಾರೆ ನಿಮಗೆ. ವಾವ್. ಅಂಡ್ ಎಂಪ್ರೆಸ್ ಬಂದಾಗೆಲ್ಲ ಒಂದು ಪ್ರೆಗ್ನೆನ್ಸಿ ಬಗ್ಗೆ ನೋಡ್ತೀನಿ, ಮ್ಯಾರೇಜ್ ಬಗ್ಗೆ ಮೇನ್ ಆಗಿ ನೋಡ್ತೀನಿ. ಸೊ ಎಸ್, ಎವ್ರಿಥಿಂಗ್ ಈಸ್ ವೆರಿ ಪ್ರಾಮಿಸಿಂಗ್. ಓಕೆ, ಎಂಪ್ರೆಸ್ ಮೇನ್ ಆಗಿ ಲೀಬ್ರಾ ಎನರ್ಜಿ, ಟಾರಸ್ ಎನರ್ಜಿ. ಸೊ ಯಾವಾಗೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿತಿನ್ 7 to 8 months ನೀವು ಈ ಪರ್ಸನ್ ಮೀಟ್ ಆಗೋದು, ಪರ್ಸನ್ ಜೊತೆ ಕನೆಕ್ಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಎಸ್ ಗೈಸ್, ಈ ತರ ಒಂದು ಬ್ಯೂಟಿಫುಲ್ ರೀಡಿಂಗ್ ನ ನೀವು ಕ್ಲೇಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನನ್ಸ್ತು ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಂಟ್ಯಾಕ್ಟಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಎಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ ಅಂದ್ರೆ 15 to 31 ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿದೆ ಅಂದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಫ್ಯೂಚರ್ ಸ್ಪೌಸ್ ಬಗ್ಗೆ, ಅಂದ್ರೆ ನೀವು ಯಾರನ್ನ ಮದ್ವೆ ಆಗ್ತೀರಾ, ಯಾರ ಜೊತೆ ಒಂದು ಪೊಟೆನ್ಶಿಯಲ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ, ಯಾವ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಿಮಗೆ ಒಂದು ವ್ಯಾಲ್ಯೂ ಫೀಲ್ ಆಗುತ್ತೆ, ಆ ಪರ್ಸನ್ ಬಗ್ಗೆ ಅಂಡ್ ಆ ಕನೆಕ್ಷನ್ ಬಗ್ಗೆ ಮೇನ್ ಆಗಿ ಮಾತಾಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು.
ಓಕೆ ಗೈಸ್, ಸೊ ಹೋಗೋದಕ್ಕೂ ಮುಂಚೆ ಆಲ್ರೆಡಿ ಫುಲ್ ಮಾಡ್ಕೊಂಡಿದ್ದೀನಿ ಕಾರ್ಡ್ಸ್. ಮೇನ್ ಆಗಿ ನೋಡೋಣ. ಫಸ್ಟ್ ನಿಮ್ಮ ಎನರ್ಜಿ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮ ಎನರ್ಜಿ ಹೆಂಗಿರುತ್ತೆ. ಅಂಡ್ ಒನ್ ಥಿಂಗ್ ಇಸ್, ನಾನು ರಿವರ್ಸಲ್ ಕೂಡ ತಗೊಂತೀನಿ. ಇಲ್ಲಿ ರಿವರ್ಸಲ್ ಬಂದಿಲ್ಲ. ನೈಟ್ ಆಫ್ ಪೆಂಟಕಲ್ಸ್, ಬ್ಯೂಟಿಫುಲ್ ಎನರ್ಜಿ ಟು ಸ್ಟಾರ್ಟ್ ವಿತ್ ಅನ್ಬೋದು. ಬಿಕಾಸ್ ಓಕೆ, ನೈಟ್ ಆಫ್ ಪೆಂಟಕಲ್ಸ್ ಎಲ್ಲ ಯಾವಾಗೆಲ್ಲ ಬರುತ್ತೆ ಅಲ್ವಾ, ಒಂದು ಸ್ಲೋ ಫೇಸ್ ನ ನೋಡ್ತೀನಿ. ಸೊ ಈ ಪರ್ಸನ್ ನೀವು ಮೀಟ್ ಆಗೋದಕ್ಕೂ ಮುಂಚೆ ಒಂದು ಸ್ಲೋ ಫೇಸ್ ಅಲ್ಲಿ ಇರ್ತೀರಾ. ಅಂದ್ರೆ ಓಕೆ, ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ದಿನ ರೋಟೀನ್ ಬೆಳಗ್ಗೆ ತಿಂಡಿ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಸ್ನಾಕ್ಸ್, ನೈಟ್ ಡಿನ್ನರ್, ಎವ್ರಿಥಿಂಗ್ ಸೇಮ್. ಮಂತ್ಲಿ ಒನ್ಸ್ ಹೇರ್ ಕಟ್ ಅಥವಾ ಹೇರ್ ಸ್ಪಾ ಹೋಗೋದು, ಮಂತ್ಲಿ ಒನ್ಸ್ ಫ್ರೆಂಡ್ಸ್ ನ ಮೀಟ್ ಆಗೋದು. ಸೊ ಎವ್ರಿಥಿಂಗ್ ಹೆಂಗಿದೆ ಲೈಫ್ ಹಂಗೆ ಸ್ಲೋ ಫೇಸ್ ಅಲ್ಲಿ ಹೋಗ್ತಾ ಇರುತ್ತೆ. ಮೇ ಬಿ ಐ ಫೀಲ್ ಈ ಪರ್ಸನ್ ನ ಮೀಟ್ ಆಗೋದಕ್ಕೂ ಮುಂಚೆ 1 ವರ್ಷ ಅಥವಾ 2 ವರ್ಷ ನೀವು ಸಿಂಗಲ್ ಆಗೇ ಇರ್ತೀರ. ಯಾವ ಒಂದು ರಿಲೇಶನ್ಶಿಪ್ಗೂ ಕೂಡ ಹೋಗಲ್ಲ. ಬಿಕಾಸ್ ನಿಮ್ಮ ಪ್ರಯಾರಿಟಿ ಬಂದ್ಬಿಟ್ಟು ಟೋಟಲಿ ನಿಮ್ಮ ಕರಿಯರ್ ಮೇಲಿರುತ್ತೆ, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಮೇಲಿರುತ್ತೆ. ಲೈಫಲ್ಲಿ ಓವರ್ ಆಲ್ ಆಗಿ ಸ್ಟೆಬಿಲಿಟಿ ತರೋದು, ದುಡ್ಡು, ಇದೆಲ್ಲದ್ರ ಮೇಲೆ ಮೇನ್ ಆಗಿ ನಿಮ್ಮ ಫೋಕಸ್ ಇರುತ್ತೆ. ಸೊ ಯು ವಿಲ್ ಬಿ ಹ್ಯಾಪಿ. ಇಟ್ಸ್ ನಾಟ್ ದಟ್ ಹೆಂಗಿರ್ತೀರಾ ಅಂದ್ರೆ, ಇವಾಗ ಓಕೆ ನನಗೆ ಬೇಕು, ನನ್ ಮದ್ವೆ ಆಗ್ಬೇಕು, ನನಗೆ ಒಬ್ಬ ಪಾರ್ಟ್ನರ್ ಬೇಕು, ಈ ತರ ಡೆಸ್ಪರೇಟ್ ಅಂದ್ರೆ ಓವರ್ಲಿ ಕನ್ಸರ್ನ್ಡ್ ಆಗಿರಲ್ಲ, ಬೇಕು ಅಂದ್ರೆ. ಆಗತ್ತಾ? ಆಗ್ಲಿ. ಯಾರು ಮೆಸೇಜ್ ಮಾಡಿ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀರಾ ಅಂತ ಒಂದು ಹೋಪ್ಸ್ ಕೂಡ ಕೊಡಲ್ಲ, ಬಟ್ ರೆಸ್ಪಾಂಡ್ ಮಾಡ್ತೀರಾ. ದಟ್ ಈಸ್ ಯು. ಸೊ ಆ ತರ ಒಂದು ಫೇಸ್ ಅಲ್ಲಿ ಇರ್ತೀರಾ. ಅಂದ್ರೆ ಓವರ್ಲಿ ಹುಡುಕ್ತಾ ಇರಲ್ಲ ಒಂದು ಪಾರ್ಟ್ನರ್ ಬೇಕು ಅಂತ. ಸೊ ಆ ಒಂದು ಪಾಯಿಂಟ್ ಅಲ್ಲಿ ನೀವ್ ಇವ್ರ ಜೊತೆ ಕನೆಕ್ಟ್ ಆಗೋದು, ಇವ್ರನ್ನ ಮೀಟ್ ಆಗೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಡೆಫಿನೆಟ್ಲಿ ಒಂದು ಸ್ಟಡಿ ಪ್ರೋಗ್ರೆಸ್ ಇರುತ್ತೆ ನಿಮ್ಮ ಲೈಫ್ ಅಲ್ಲಿ. ಅಂದ್ರೆ ಸ್ಟಡಿ ಒಂದು ಅಪ್ಗ್ರೇಡೇಷನ್, ಸ್ಯಾಲ್ರಿ ಇನ್ಕ್ರೀಸ್ ಆಗೋದು, ಅಥವಾ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗೋದು ನಿಮ್ಮ ಕೆಲಸದಲ್ಲಿ. ಅಂದ್ರೆ ಜಾಸ್ತಿ ಸ್ಟ್ರೆಸ್ ಇರಲ್ಲ, ಬಿಕಾಸ್ ನಿಮ್ ರೋಟಿನ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅದೇನ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು, ನಿಮ್ಮ ಫ್ಯಾಮಿಲಿ ಕಡೆ ಆಗಿರ್ಬೋದು, ನಿಮ್ಮ ಕೆಲ್ಸದ ಕಡೆ ಆಗಿರ್ಬೋದು, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಎವ್ರಿಥಿಂಗ್ ಕಾಮ್ ಅಂಡ್ ಕೂಲ್ ಆಗಿ, ಕಂಪೋಸ್ಡ್ ಆಗಿ ಹೋಗ್ತಾ ಇರತ್ತೆ. ಮುಂಚೆನೆ ಹೇಳ್ದಂಗೆ, ಲೈಕ್ ಒಂದು ಲವ್ ಅಂತ ಬಂದ್ರೆ ನೀವ್ ಹೆಂಗಿರ್ತೀರಾ ಅಂದ್ರೆ, ಒಂದು ಸೀರಿಯಸ್ ಕಮಿಟ್ಮೆಂಟಿಗೆ ವೇಟ್ ಮಾಡ್ತಾ ಇರ್ತೀರಾ. ಬಿಟ್ರೆ ಜಸ್ಟ್ ಕ್ಯಾಶುವಲ್ ರಿಲೇಶನ್ಶಿಪ್ ನೀವು ವೇಟ್ ಮಾಡ್ತಾ ಇರಲ್ಲ. ಯು ವಿಲ್ ಬಿ ವೇಟಿಂಗ್ ಫಾರ್ ಸಮಥಿಂಗ್ ಸೀರಿಯಸ್, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ. ಓಕೆ, ಇದು ನಿಮ್ದಾಗಿತ್ತು. ಇವಾಗ ನಿಮ್ಮ ಪರ್ಸನ್ ನೋಡೋಣ, ಅವರ ಒಂದು ಎನರ್ಜಿ ಹೆಂಗಿರುತ್ತೆ ನಿಮ್ನ ಮೀಟ್ ಆಗೋದಕ್ಕೂ ಮುಂಚೆ ಅಂತ. ದೇರ್ ಈಸ್ ನೈಟ್ ಆಫ್ ವಾಂಡ್ಸ್, ಬಟ್ ಅದು ರಿವರ್ಸ್ ಆಗಿ ಬಂದಿದೆ. ಇಲ್ಲಿ ಅಪ್ರೇಟ್ ಆಗೇ ಇರ್ತೀನಿ, ಬಟ್ ಇದು ರಿವರ್ಸ್ ಆಗಿ ಬಂದಿದೆ ಗೈಸ್, ಗ್ರೂಪ್ 2. ಸೊ ನೈಟ್ ಆಫ್ ವಾಂಡ್ಸ್ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್. ಓಕೆ, ಈ ಪರ್ಸನ್ ಕಮಿಟ್ಮೆಂಟ್ ಗೆ ರೆಡಿ ಆಗಿರಲ್ಲ, ಈ ಪರ್ಸನ್ ಒಂದು ಸೀರಿಯಸ್ ರಿಲೇಶನ್ಶಿಪ್ ಗೆ ರೆಡಿ ಆಗಿರಲ್ಲ. ಮೇ ಬಿ ಪಾಸಿಬಿಲಿಟಿ ಇದೆ ಅವ್ರು ಇನ್ನೂ ಲೈಕ್ ಫಿಗರಿಂಗ್ ಔಟ್, ಯಾವ ತರ ಒಂದು ಪರ್ಸನ್ ಬೇಕು ಅಂತ ಫಿಗರ್ ಔಟ್ ಮಾಡ್ತಾ ಇರ್ತಾರೆ. ಆ ಒಂದು ಮೂಮೆಂಟ್ ಅಲ್ಲಿ ನೀವು ಅವ್ರಿಗೆ ಸಿಗೋದು. ಅವರು ಕೂಡ ಒಂದು ಸೀರಿಯಸ್ ರಿಲೇಶನ್ಶಿಪ್ ಗೆ ಅಥವಾ ಕಮಿಟ್ಮೆಂಟ್ ಗೆ ರೆಡಿ ಆಗಿರಲ್ಲ. ಆ ಒಂದು ಪಾಯಿಂಟ್ ಅಲ್ಲಿ ನೀವು ಅವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಅಟ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ನೀವು ಒಂದ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ತೀರಾ, ಅವರು ಜಾಬ್ ಚೇಂಜ್ ಮಾಡ್ತಾನೆ ಇರ್ತಾರೆ, ಅಥವಾ ಲೊಕೇಶನ್ ಚೇಂಜ್ ಮಾಡ್ತಾನೆ ಇರ್ತಾರೆ, ಅಥವಾ ಅವರು ಒಂದು ಸ್ಟೇ ಆಗುವಂತ ಪ್ಲೇಸ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಬಿಕಾಸ್ ಅವ್ರಿಗೆ ಯಾವ್ದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ. ಮೇ ಬಿ ಡೇಟ್ ಮಾಡ್ತಾ ಇರ್ತಾರೆ, ಹೊರಗೆ ಹೋಗ್ತಾ ಇರ್ತಾರೆ, ಮೀಟ್ ಮಾಡ್ತಾ ಇರ್ತಾರೆ, ಬಟ್ ಯಾವ ಒಂದು ಪರ್ಸನ್ ಜೊತೆನೂ ಅಂತ ಒಂದು ಡೀಪ್ ಬಾಂಡಿಂಗ್ ಫೀಲ್ ಆಗ್ತಾ ಇರಲ್ಲ. ಚೇಂಜ್ ಮಾಡ್ತಾನೆ ಇರ್ತಾರೆ. ಓಕೆ, ಒಂದ್ ಪರ್ಸನ್ ಜೊತೆ ಸೆಟಲ್ ಆಗಿರಲ್ಲ. ಸೊ ರಿಯಲಿ ಒಂಥರ ಫ್ರಸ್ಟ್ರೇಟೆಡ್ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ನೀವು ಮೀಟ್ ಆಗೋದಕ್ಕೂ ಮುಂಚೆ ಈ ಪರ್ಸನ್ದು ಬಿಟ್ ಫ್ರಸ್ಟ್ರೇಟೆಡ್. ಯಾವ್ದ್ರಲ್ಲೂ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ. ಜಾಬ್ ಇಂದ ಜಾಬಿಗೆ ಚೇಂಜ್ ಆಗೋದು, ತುಂಬಾ ಜನ ಡೇಟ್ ಮಾಡೋದು, ಯಾರಿಗೂ ಸೆಟ್ಲ್ ಆಗಲ್ಲ. ಬಿಟ್ ಆಫ್ ಸೀರಿಯಸ್ ಕಮಿಟ್ಮೆಂಟ್ ಬೇಕು ಅಂತ ಇರುತ್ತೆ, ಬಟ್ ಅವರಿಗೆ ಒಂದು ಕಂಪ್ಯಾಟಬಲ್ ಪರ್ಸನ್ ಸಿಗ್ತಾ ಇರಲ್ಲ. ಓಕೆ, ಅದಕ್ಕೋಸ್ಕರ ಅವರು ಒಂಥರ ಫ್ರಸ್ಟ್ರೇಟೆಡ್ ಟೈಮ್ ಅಲ್ಲಿ ಇರ್ತಾರೆ ನಿಮ್ನ ಮೀಟ್ ಆದಾಗ ಅಂತಾನೆ ಹೇಳ್ಬೋದು. ಸೊ ಈ ತರ ಒಂದು ಫೇಸ್ ಅಲ್ಲಿ ನೀವು ಯಾರನ್ನಾದ್ರು ಮೀಟ್ ಆಗಿದ್ದೀರಾ ಅಂದ್ರೆ ಗೈಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಈ ಪರ್ಸನ್ ನಿಮ್ಮ ಲೈಫ್ ಲಾಂಗ್ ಇರ್ತಾರೆ, ನಿಮ್ಮ ಒಂದು ಸೋಲ್ಮೇಟ್ ಇವರು, ಅಂಡ್ ನೀವು ಅವ್ರ ಜೊತೆ ಮದ್ವೆ ಆಗೋ ಪಾಸಿಬಿಲಿಟಿ ಇದೆಲ್ಲದೂ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹೇಗ್ ನೀವು ಒಂದಾಗ್ತೀರಾ, ವಾಟ್ ಬ್ರಿಂಗ್ಸ್ ಯು ಬೋತ್ ಟುಗೆದರ್ ಅಂತ ನೋಡೋಣ ಗ್ರೂಪ್ 2 ಅವ್ರಿಗೆ.
There is cup. You should accept valid criticism. Next is thief, robbed, lost, theft, physical or emotional. Interesting. ಸೊ ಓಕೆ, ಇದನ್ನ ರೀಡಿಂಗ್ ಅಲ್ಲಿ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್. ರಿಕಾನ್ಸಿಲಿಯೇಷನ್. ಎಸ್ ಗೈಸ್, ಯು ಹರ್ಡ್ ಇಟ್ ರೈಟ್. ಅಂದ್ರೆ ನಾನು ಯಾವುದೇ ರಾಂಗ್ ವರ್ಡ್ ಹೇಳಿಲ್ಲ. ಇಟ್ಸ್ ಅ ರಿಕಾನ್ಸಿಲಿಯೇಷನ್ ಅಂತ ನೋಡ್ತೇನೆ. ಬಿಕಾಸ್ ಬಿಕಾಸ್ ಇದೆರಡು ಒಂಥರ ಬಿಟ್ ಶೇಡಿ ಕಾರ್ಡ್ಸ್ ಅಂತ ಹೇಳ್ಬೋದು, ನಾಟ್ ಗ್ರೇಟ್ ಕಾರ್ಡ್ಸ್. ಸೊ ಪಾಸಿಬಿಲಿಟಿ ಇದೆ, ಒಂದ್ ಪಾಯಿಂಟ್ ಅಲ್ಲಿ ಯಾರು ನಿಮ್ನ ಹರ್ಟ್ ಮಾಡಿದ್ರು, ಒಂದ್ ಪಾಯಿಂಟ್ ಅಲ್ಲಿ ಯಾರು ನಿಮ್ನ ಬಿಟ್ಟಿದ್ರು, ಒಂದ್ ಪಾಯಿಂಟ್ ಅಲ್ಲಿ ಯಾರು ನಿಮ್ನ ನೆಗ್ಲೆಕ್ಟ್ ಮಾಡಿದ್ರು, ಒಂದ್ ಪಾಯಿಂಟ್ ಅಲ್ಲಿ ಯಾರು ನಿಮ್ಮ ಕನೆಕ್ಷನ್ ಸರಿ ಇಲ್ಲ ಅಂತ ಹೇಳಿದ್ರು, ಅದೇ ಪರ್ಸನ್ ಮತ್ತೆ ನೀವು ರೀಕನೆಕ್ಟ್ ಆಗೋದು, ಅದೇ ಪರ್ಸನ್ ಜೊತೆ ಮತ್ತೆ ರೀಕಮಿಟ್ ಆಗೋದು. ಸೊ ತುಂಬಾ ಜನ ಇನ್ ಕೇಸ್ ನಿಮ್ಮ ಎಕ್ಸ್ ಬಗ್ಗೆ ಒಂದು ಡೀಪ್ ಫೀಲಿಂಗ್ಸ್ ಇದ್ದು ಅಂಡ್ ಅವರೇ ಬೇಕು ಅಂತ ಇನ್ ಕೇಸ್ ಈ ಕ್ವೆಶನ್ ಮಾಡ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂದ್ರೆ ಎಸ್, ದ ಆನ್ಸರ್ ಈಸ್ ಎಸ್. ಮತ್ತೆ ನೀವು ಅದೇ ಪರ್ಸನ್ ಜೊತೆ ರೀಕನೆಕ್ಟ್ ಆಗೋದು. ರೀಕಾನ್ಸಿಲಿಯೇಷನ್ ಇಸ್ ಡಬಲ್ ಕನ್ಫರ್ಮೇಶನ್. ಸೊ ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಲ್ಲಿ ಲಾಸ್ ಅನ್ನೋದೊಂದಿದೆ, ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ಮನಿ ಲಾಸ್ ಟೈಮಲ್ಲಿ ನಿಮ್ ಲೈಫಲ್ಲಿ ಅಂತ ನೋಡ್ತಾ ಇಲ್ಲ, ಅವ್ರ ಲೈಫಲ್ಲಿ ಮೇ ಬಿ ಅವ್ರ ಲೈಫಲ್ಲಿ ಒಂದು ಮೋಸ ಹೋದಾಗ, ಅವ್ರ ಲೈಫಲ್ಲಿ ಒಂದು ಲಾಸ್ ಫೇಸ್ ಮಾಡಿದಾಗ ನಿಮ್ನ ಹೆಲ್ಪ್ ಕೇಳ್ಕೊಂಡ್ ಬರೋದು ಅಥವಾ ನಿಮ್ನ ಸಪೋರ್ಟ್ ಕೇಳ್ಕೊಂಡ್ ಬರೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಮೇ ಬಿ ನಾನು ಏನ್ ನೋಡ್ತೀನಿ ಅಂದ್ರೆ, ಅವ್ರು ಬರ್ತಾರಲ್ಲ ನಿಮ್ ಲೈಫಲ್ಲಿ, ಲೈಕ್ ಇದೆಲ್ಲ ಆದ್ಮೇಲೆ ಅವತ್ತೇ ನೀವು ಫಸ್ಟ್ ಮೀಟಿಂಗ್ ಅಲ್ಲ, ಇದಕ್ಕೂ ಮುಂಚೆ ನೀವು ಮೀಟ್ ಆಗಿರ್ತೀರ, ಇದಕ್ಕೂ ಮುಂಚೆ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಅದೇ ಕಾರಣಕ್ಕೆ ಅವ್ರು ನಿಮ್ನ ಅಪ್ರೋಚ್ ಮಾಡ್ಕೊಂಡ್ ಬರೋದು, ನಿಮ್ಮ ಸಪೋರ್ಟಿಗೆ ಬರೋದು, ನಿಮ್ನ ಹೆಲ್ಪ್ ಕೇಳ್ಕೊಂಡ್ ಬರೋದು, ಅದೆಲ್ಲ ನೋಡ್ತಾ ಇದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಇವ್ರಿಗೆ ಹೆಲ್ಪ್ ಮಾಡ್ತೀರಾ ಗೈಸ್, ಅಥವಾ ನೀವು ಫಿನಾನ್ಷಿಯಲಿ, ಐ ಡೋಂಟ್ ಥಿಂಕ್ ನೀವು ಫಿನಾನ್ಷಿಯಲಿ ಸ್ಟ್ರಗ್ಲಿಂಗ್ ಸಿಚುವೇಶನ್ ಅಲ್ಲಿ ಇರ್ತೀರಾ ಅಂತ, ಬಟ್ ಈ ಪರ್ಸನ್ ಒಂಥರ ಕೆಲಸ ಕಳ್ಕೊಂಡಿರ್ತಾರೆ, ಒಂಥರ ಲೈಫಲ್ಲಿ ಏನೋ ಮಾಡಿದ್ದೆಲ್ಲ ವೇಸ್ಟ್ ಆಗಿರುತ್ತೆ, ಮಾಡಿದ್ದೆಲ್ಲ ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಇವ್ರಿಗೆ ಹೆಲ್ಪ್ ಮಾಡೋದು, ಇವರಿಗೆ ಸಪೋರ್ಟ್ ಮಾಡೋದು, ಸೊ ಆ ತರ ಒಂದು ಫೇಸ್, ಲೈಕ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ಇವರ ಒಂದು ಕಷ್ಟದಲ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡೋದು, ಸೊ ಹಾಗೆ ನೀವು ಕನೆಕ್ಟ್ ಆಗೋದು, ಹಾಗೆ ಡೆಸ್ಟಿನಿ ನಿಮ್ಮಿಬ್ಬರನ್ನ ಹತ್ರ ತಗೋಬರೋದು, ಹಾಗೆ ಒಂದು ನ್ಯೂ ವೇ ಅಲ್ಲಿ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗೋದು, ಇದೆಲ್ಲ ಮೇನ್ ಆಗಿ ನೋಡ್ತಾ ಇದೀನಿ ನಾನು. ಓಕೆ, ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ನೋಡೋಣ, ಫಸ್ಟ್ ಮೀಟಿಂಗ್ ಆದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಗ್ರೂಪ್ 2, ವೂ ಡೋಂಟ್ ಸೇ. Beautiful message. Very beautiful. So this is Queen of Cups. ಇದಕ್ಕಿಂತ ಇನ್ನೊಂದು ಬ್ಯೂಟಿಫುಲ್ ಕಾರ್ಡ್ ನಿಮಗೆ ಸಿಗಲ್ಲ. ಬಿಕಾಸ್ ಫಸ್ಟ್ ಮೀಟಿಂಗ್ ಅಲ್ಲೇ ಲೈಕ್ ನಿಮಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ, ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ನಾನು ಮುಂಚೆನೆ ಹೇಳಿದೆ, ಲೈಕ್ ನೀವೇನ್ ಎಮೋಷನಲಿ ಕನೆಕ್ಟ್ ಆಗ್ಬೇಕು ಅನ್ನೋ ಪರ್ಸನ್ ನೀವು ಹುಡುಕ್ತಾ ಇರಲ್ಲ, ಬಟ್ ಯಾರೇ ನಿಮ್ ಲೈಫಲ್ಲಿ ಬಂದ್ರು ಫಾರ್ ಎವರ್ ಅವ್ರು ನಿಮ್ ಲೈಫಲ್ಲಿ ಇರ್ಲಿ, ಫಾರ್ ಎವರ್ ಸ್ಟೇಬಲ್ ಆಗಿರ್ಲಿ, ಫಾರ್ ಎವರ್ ಸಪೋರ್ಟಿವ್ ಆಗಿರ್ಲಿ, ಅಷ್ಟೇ ನಿಮಗೆ ಒಂದು ಇಂಟೆನ್ಷನ್ ಆಗಿರುತ್ತೆ. ಓಕೆ, ಈ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ಮೇ ಬಿ ಫಸ್ಟ್ ಟೈಮ್ ಮೀಟ್ ಆದಾಗ್ಲೇ ನಿಮಗೆ ಒಂದು ಫೀಲಿಂಗ್ ಬರುತ್ತೆ, ಓಕೆ, ಲೈಕ್ ಈ ಪರ್ಸನ್ ನಾನು ಯಾವಾಗ ಬೇಕಿರೋ ಡಿಪೆಂಡೆಂಟ್ ಆಗ್ಬೋದು ಈ ಪರ್ಸನ್ ಮೇಲೆ, ಎಸ್ಪೆಷಲಿ ಎಮೋಷನಲಿ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಹೆಂಗೆ ಅಂತ ಅಂದ್ರೆ, ಎಷ್ಟೇ ಕಷ್ಟ ಇದ್ರೂ ಒಂದು ಹೆಗ್ಲು ಕೊಡ್ತಾರ ಅವರು. ಪರವಾಗಿಲ್ಲ ಬಾ, ನನ್ ಹಗ್ ಮಾಡು, ನನ್ ಶೋಲ್ಡರ್ ಮೇಲೆ ನಿನ್ ತಲೆ ಹಾಕು, ಪರವಾಗಿಲ್ಲ, ಅಳ್ಬೇಕಾ ಅಳ್ಳು, ಏನಾದ್ರು ಶೇರ್ ಮಾಡ್ಕೋಬೇಕಾ ಶೇರ್ ಮಾಡು, ಆ ಒಂದು ತಾಯಿ ಪ್ರೀತಿ ಕೊಡುವಂಥದ್ದು ಲೈಕ್ ಕ್ವೀನ್ ಆಫ್ ಕಪ್ಸ್ ಅಂದ್ರೆ. ಮೇ ಬಿ ನೀವ್ ಹೆಂಗಾಗೋಗ್ಬಿಟ್ಟಿರ್ತೀರಾ ಅಂದ್ರೆ, ಒಂದ್ ಪಾಯಿಂಟ್ ಅಲ್ಲಿ ಆ ಲವ್ ಇಲ್ದನೆ ಆ ಒಂದು ಲಾಂಗ್ ಬ್ರೇಕ್ ತಗೊಂಡು ಹೆಂಗಾಗೋಗ್ಬಿಟ್ಟಿರ್ತೀರಾ ಅಂದ್ರೆ, ಲವ್ ಅನ್ನೋದು ಏನನ್ನೋದೇ ಮರ್ತೋಗ್ಬಿಟ್ಟಿರ್ತೀರಾ ನೀವು. ಎಮೋಷನ್ಸ್ ನ ಶೇರ್ ಮಾಡ್ಕೊಳ್ಳೋದು,
ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಇದೆಲ್ಲ ಏನು ಅಂದ್ರೇನೆ ಮರ್ತೋಗ್ಬಿಟ್ಟಿರ್ತೀರ ನೀವು. ಆತರ ಒಂದು ಫೇಸ್ ಅಲ್ಲಿ ಇರ್ತೀರ ನೀವು. ಆ ಒಂದು ಫೇಸ್ ಅಲ್ಲಿ ನೀವ್ ಏನೆಲ್ಲ ಲ್ಯಾಕ್ ಮಾಡ್ತಾ ಇದ್ರಿ, ಲೈಕ್ ಏನೆಲ್ಲ ಇಲ್ಲ ಅಂತ ಬೇಜಾರಲ್ಲಿ ಇರ್ತಿದ್ರಿ, ಎಸ್ಪೆಷಲಿ ಎಮೋಷನಲಿ, ಅದನ್ನೆಲ್ಲ ಇವರು ಫುಲ್ಫಿಲ್ ಮಾಡೋದನ್ನ ನೋಡ್ತಾ ಇದೀನಿ. ಆ ಒಂದು ಲವ್ ಕೊಡ್ತಾರೆ, ಆ ಜೆನ್ಯೂನ್ ಲವ್ ಕೊಡ್ತಾರೆ, ಜೆನ್ಯೂನ್ ಆಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ, ಜೆನ್ಯೂನ್ ಆಗಿ ಎಮೋಷನಲಿ ನೀವು ಒಂದು ಸ್ಟ್ರಾಂಗ್ ಪರ್ಸನ್ ಅಂತ ನಿಮಗೆ ತೋರಿಸ್ಕೊಡ್ತಾರೆ, ಪ್ರೂವ್ ಮಾಡ್ತಾರೆ, ಒಂದು ಬೆಟರ್ ಪೊಸಿಷನ್ ಕರ್ಕೊಂಡು ಹೋಗ್ತಾರೆ. ಲೈಕ್ ನೀವ್ ಅನ್ಕೊಂಡಿರ್ತೀರ ನನಗೆ ಹಾರ್ಟ್ ಇಲ್ಲ, ನನ್ಗೆಲ್ಲ ಕಲ್ಲು, ನನ್ಗೆ ಲವ್ ಎಲ್ಲ ಆಗಲ್ಲ, ನಾನು ಇನ್ನೊಬ್ರು ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊಳಲ್ಲ, ಎಮೋಷನ್ಸ್ಗೂ ನಂಗೂ ಬರಲ್ಲ. ಸೊ ಈ ಫೇಸ್ ಅಲ್ಲಿ ಇರ್ತೀರ ನೀವು ಈ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ. ಬಟ್ ಅದೇಂಗೋ ಗೊತ್ತಿಲ್ಲ, ಲೈಕ್ ಎನರ್ಜೀಸ್ ಒಂದ್ಸಲಿ ಕೊಲೈಡ್ ಆದಾಗ ಸಮಥಿಂಗ್ ಬ್ಯೂಟಿಫುಲ್, ಲೈಟ್ ಬರೋದು, ಸಿಡ್ಲು ಬರೋದು, ಇದೆಲ್ಲ ಆಗತ್ತಲ್ವಾ. ಎರಡೆರಡು ಕಲ್ಲಂತ ಮೋಡಗಳು ಗುದ್ದಾಗ್ಲೇ ತಾನೇ ಒಳ್ಳೆ ಬ್ಯೂಟಿಫುಲ್ ಲೈಟ್ನಿಂಗ್ ಫಾರ್ಮ್ ಆಗೋದು, ಸಿಡ್ಲು ಬರೋದು, ರೈಟ್? ಆ ಗುಡ್ಗಾದ್ಮೇಲೆ ಸಿಡ್ಲು ಬರೋದಲ್ವಾ. ಸೊ ಆತರ ಕಂಪ್ಲೀಟ್ಲಿ ಅಪೋಸಿಟ್ ಮೈಂಡ್ ಸೆಟ್ ಅವರು ಕನೆಕ್ಟ್ ಆದಾಗ, ರೀಕನೆಕ್ಟ್ ಆದಾಗ, ಮುಂಚೆನೆ ಹೇಳಿದ್ದೆ ನಿಮಗೆ ಒಂಥರ ಹೋಪ್ಸೇ ಇರಲ್ಲ, ಕಲ್ ತರ ಇರ್ತೀರ ನೀವು, ಲವ್ ಎಲ್ಲ ಆಗಲ್ಲ, ನೋಡೋಣ, ಲವ್ ಮ್ಯಾರೇಜ್ ಮದ್ವೆ ಅಂತ ಆಗ್ಬೇಕಲ್ಲ. ಸೊ ಆತ ಒಂದ್ ಫೇಸ್ ಅಲ್ಲಿ ಇರ್ತೀರ. ಅವ್ರು ಕೂಡ ತುಂಬಾ ಎಮೋಷನ್ಸ್ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಯಾರನ್ನ ಮೀಟ್ ಆದಾಗ್ಲೂ ಒಂದು ರೈಟ್ ವೇ ಅಲ್ಲಿ ಕನೆಕ್ಟ್ ಆಗ್ತಾ ಇರಲ್ಲ ಅವರಿಗೆ. ಸೊ ಆ ಫೇಸ್ ಅಲ್ಲಿ ಆ ಎರಡು ಎನರ್ಜಿ ಕೊಲೈಡ್ ಆದಾಗ ಸಮಥಿಂಗ್ ಬ್ಯೂಟಿಫುಲ್ ಫಾರ್ಮ್ ಆಗೋದನ್ನ ನೋಡ್ತಾ ಇದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ, ಒಂದು ಡೀಪ್ ಎಮೋಷನಲ್ ಬಾಂಡಿಂಗ್ ಆಗಿರುತ್ತೆ ನಿಮ್ದು. ಈ ರಿಲೇಶನ್ಶಿಪ್ ಮೇನ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಲ್ಡ್ ಆಗಿರುತ್ತೆ, ಒಂದು ಎಂಪತಿ ಮೇಲೆ ಬಿಲ್ಡ್ ಆಗಿರುತ್ತೆ, ಅಂಡ್ ಎವ್ರಿ ಮೂಮೆಂಟ್ ಎಮೋಷನಲ್ ಸೆಕ್ಯೂರಿಟಿ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮುಂಚೆನೆ ಹೇಳ್ದಂಗೆ, ಲೈಕ್ ಏನಾದ್ರು ಶೇರ್ ಮಾಡ್ಕೋಬೇಕಂದಾಗ, ಏನಾದ್ರು ಹೇಳ್ಕೋಬೇಕಂದಾಗ ಎವ್ರಿ ಟೈಮ್ ಅವ್ರು ಅವೈಲೇಬಲ್ ಆಗಿರ್ತಾರೆ, ಅಂಡ್ ನೀವು ಕೂಡ ಅವ್ರಿಗೆ ಅವೈಲೇಬಲ್ ಆಗಿರ್ತೀರ. ಫುಲ್ ಆಫ್ ರೊಮ್ಯಾನ್ಸ್, ಲವ್ ಅಂತ ನೋಡ್ತಾ ಇದೀನಿ. ವಾವ್, ವೆರಿ ವೆರಿ ಬ್ಯೂಟಿಫುಲ್ ಅನ್ಬೋದು. ನೆಕ್ಸ್ಟ್ ನೋಡೋಣ ಹೆಂಗೆ ರಿಲೇಶನ್ಶಿಪ್ ಎವಾಲ್ವ್ ಆಗುತ್ತೆ ಹೋಗ್ತಾ ಅಂತ. ದೇರ್ ಈಸ್ 5 of Cups ರಿವರ್ಸ್. ಸೊ ಗೈಸ್, ಒನ್ ಥಿಂಗ್ ನಾನು ಅಗೇನ್ ಕನ್ಫರ್ಮೇಶನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಬ್ರೇಕಪ್ ಅಲ್ಲಿ ಇದ್ದೀರಾ, ಯಾವುದೋ ಒಂದು ಸೀರಿಯಸ್ ರಿಲೇಶನ್ಶಿಪ್ ಬ್ರೇಕಪ್ ಆಗಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು, ಇದೆಲ್ಲ ಆಗಿದೆ ನಿಮ್ಮ ಲೈಫಲ್ಲಿ ಅಂದ್ರೆ, ನಾನು ಎಲ್ಲಾ ವೇಯಲ್ಲೂ ನೋಡ್ತಾ ಇದೀನಿ ಈ ಪರ್ಸನ್ ಮತ್ತೆ ನಿಮ್ ಲೈಫಿಗೆ ರಿಟರ್ನ್ ಬರೋದು. ಡೆಫಿನೆಟ್ಲಿ ನೀವು ಅವ್ರ ಜೊತೆ ಸೀರಿಯಸ್ ಆಗಿದ್ರಿ, ಅದು ಅವರಿಗೂ ಗೊತ್ತು. ಸೊ ಡೆಫಿನೆಟ್ಲಿ ಒಂದು ಪಾಸ್ಟ್ ರಿಲೇಶನ್ಶಿಪ್ ವಾಪಸ್ ಬರೋದು, ಒಂದು ಪಾಸ್ಟ್ ಕನೆಕ್ಷನ್ ನಿಮ್ ಲೈಫಲ್ಲಿ ವಾಪಸ್ ಬರೋದು, ಇದನ್ನೆಲ್ಲ ಮೇನ್ ಆಗಿ ನೋಡ್ತಾ ಇದೀನಿ. ವೆರಿ ಬ್ಯೂಟಿಫುಲ್. ಅದು ಒಂದು ಸಿನಾರಿಯೋ ಆದ್ರೆ, ಇನ್ನೊಂದಷ್ಟು ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಮೇನ್ ಆಗಿ ಒಂದು ಪಾಸ್ಟ್ ಕನೆಕ್ಷನ್ ನ, ಪಾಸ್ಟ್ ಅಲ್ಲಿ ಆದ ಫೇಲ್ಯೂರ್ಸ್ ನೆಲ್ಲ ಬಿಟ್ಟು ಮುಂದೆ ಹೋಗುವಂತ ಒಂದು ಸಿಚುವೇಶನ್ ಟೈಮ್ ಅಲ್ಲಿ ಮೀಟ್ ಆಗೋದು, ಮುಂಚೆನೆ ಹೇಳ್ದಂಗೆ. ಅಂಡ್ ವೆರಿ ಬ್ಯೂಟಿಫುಲ್, ಬಿಕಾಸ್ ರಿವರ್ಸಲ್ ಆಗಿ ಬಂದಿದೆ. ಅಪ್ರೈಟ್ ಬಂದಿದ್ರೆ ಇನ್ನೂ ಎಮೋಷನಲಿ, ಇವ್ರು ಇನ್ನೂ ನಿಮಗೆ ಓವರ್ಲಿ ಎಮೋಷನಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ, ಬಟ್ ಇದು ರಿವರ್ಸಲ್ ಆಗಿ ಬಂದಿದೆ ಗೈಸ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಒಂದು ರಿಲೇಶನ್ಶಿಪ್ ಹೋಗ್ತಾ ಹೋಗ್ತಾ ತುಂಬಾನೇ ಎಮೋಷನಲಿ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ ನಿಮ್ನ. ಇವಾಗ ಏನ್ ವೀಕ್ ಅಲ್ಲಿ ಇದ್ದೀರಾ ಅಂತ ಫೀಲ್ ಆಗುತ್ತೆ, ಎಮೋಷನ್ಸೇ ಬೇಡ, ಎಮೋಷನ್ಸ್ ಇಲ್ಲ, ನನಗೇ ಇಲ್ಲ, ನಾನು ಇನ್ನೊಬ್ರಿಗೆ ಏನ್ ಎಮೋಷನ್ಸ್ ನ ತೋರಿಸ್ಲಿ, ಹಿಂಗೆಲ್ಲ ನೀವು ಒಂದ್ ಥಾಟ್ ಅಲ್ಲಿ ಇದ್ದೀರಾ. ಮೇ ಬಿ ಹೋಗ್ತಾ ಹೋಗ್ತಾ ಅವ್ರು ನಿಮಗೆ ಏನೋ ನೆನಪಿಸ್ತಾರೆ, ಎಮೋಷನ್ಸ್ ಅಂದ್ರೆ ಏನು, ಲವ್ ಅಂದ್ರೆ ಏನು, ಬಾಂಡಿಂಗ್ ಅಂದ್ರೆ ಏನು. ಸೊ ಐ ಫೀಲ್ ಸ್ಟಾರ್ಟಿಂಗ್ ಆ ಒಂದು ಪ್ರಾಕ್ಟಿಕಲ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಹೋಗ್ತಾ 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 ಓವರ್ಲಿ ಅಟ್ಯಾಚ್ಡ್ ಆಗೋ ಹೋಗ್ತೀರಾ, ಹೋಗ್ತಾ ಹೋಗ್ತಾ ಅವ್ರು ನಿಮಗೆ ತುಂಬಾನೇ ಖುಷಿ ಕೊಡ್ತಾ ಹೋಗ್ತಾರೆ ಲೈಫಲ್ಲಿ. ನೀವೇನೆಲ್ಲ ಕಳ್ಕೊಂಡ್ರಿ ಅಲ್ವಾ, ಅದನ್ನೆಲ್ಲ ಮತ್ತೆ ತುಂಬಿಸ್ತಾ ಹೋಗ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಒಂದು ಲೋಟ ಅನ್ಕೊಳ್ಳಿ, ಇಲ್ಲೆಲ್ಲ ಕಪ್ಸ್ಗಳು ಬಿದ್ದೋಗ್ಬಿಟ್ಟಿದೆ, ಒಂದು ಕಪ್ಸ್ ಅಂತ ಅನ್ಕೊಳ್ಳಿ. ಕಪ್ ಒಳಗ್ ತುಂಬಾ ನೀರಿತ್ತು ಒನ್ಸ್ ಅಪಾನ್ ಅ ಟೈಮ್, ನೀರ್ನೆಲ್ಲ ಚಲ್ ಬಿಟ್ಟಿದ್ದೀರಾ, ಇವಾಗ ಎಮೋಷನ್ಸ್ ಎಲ್ಲ ಚಲ್ ಬಿಟ್ಟಿದ್ದಾರೆ ಯಾರೋ. ಈ ಪರ್ಸನ್ ಮತ್ತೆ ನಿಮ್ ಲೈಫಲ್ಲಿ ಬಂದು ಆ ಲೋಟನ ನೀರ್ ತುಂಬಿಸೋದು ಅಂದ್ರೆ, ಏನ್ ಕಳ್ಕೊಂಡ್ರಿ, ಆ ಲವ್, ಆ ಪ್ರೀತಿ, ಆ ಅಫೆಕ್ಷನ್, ಆ ಕೇರಿಂಗು, ಅದನ್ನೆಲ್ಲ ಮತ್ತೆ ನಿಮ್ ಲೈಫಲ್ಲಿ ತಗೋಬರೋದನ್ನ ನೋಡ್ತಾ ಇದೀನಿ. ವೆರಿ 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 ಬ್ಯೂಟಿಫುಲ್. ನೆಕ್ಸ್ಟ್ ನೋಡೋಣ, ಮೇಜರ್ ಟರ್ನಿಂಗ್ ಪಾಯಿಂಟ್ ಈ ಪರ್ಸನ್ ಬಂದ್ಮೇಲೆ ನಿಮ್ ಲೈಫಲ್ಲಿ ಅಂತ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ. ದೇರ್ ಈಸ್ ಈ ಇಮೇಜ್ ಅಲ್ಲಿ ನೋಡ್ಬೋದು ಫ್ಲವರ್ಸ್.
ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಮೇ ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಅಪ್ಕಮಿಂಗ್ ಮಂತ್ ಅಲ್ಲಿ, ಮೇ ಅಲ್ಲಿ ಎಸ್ಪೆಷಲಿ ಈ ಪರ್ಸನ್ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ದೇರ್ ಈಸ್ 5 of Swords ರಿವರ್ಸ್. ಲೆಟ್ ಮಿ ಟೆಲ್ ಯು ಗೈಸ್, ರಿವರ್ಸ್ 5 of Cups ಇದೆ. ಇದನ್ನ ನಾನು ಯಾಕೆ ಉಲ್ಟಾ ಇಟ್ಟಿದ್ದೀನಿ, ರಿವರ್ಸ್ ಬಂದು ನೆಟ್ಟಿಗೆ ಇಡೋಣ ಅಂತ ಒಂದು ಥಾಟ್ ನನಗಷ್ಟೇ. ಓಕೆ, ಸೊ 5 of Swords ರಿವರ್ಸ್ ಆಗಿ ಬಂದಿದೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಅವರ ತಪ್ಪನ್ನ ರಿಯಲೈಸ್ ಮಾಡಿಕೊಂಡು ಅವ್ರು ಏನ್ ಕಳ್ಕೊಂಡ್ರು ಅದು ಅವ್ರಿಗೆ ರಿಯಲೈಸ್ ಆಗಿ ನಿಮ್ನ ಕನೆಕ್ಟ್ ಆಗೋದು, ನಿಮ್ ಜೊತೆ ರೀಕನೆಕ್ಟ್ ಆಗೋದು, ಒಂದು ಕನೆಕ್ಷನಿಗೆ ವಾಪಸ್ ಬರೋದು, ಇದನ್ನೆಲ್ಲ ನೋಡ್ತಾ ಇದ್ದೀನಿ ಎಸ್ಪೆಷಲಿ ಮೇ ಮಂತ್ ಅಲ್ಲಿ. ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಲೈಫ್ ಈ ಪರ್ಸನ್ ಬಂದ್ಮೇಲೆ ಹೆಂಗಾಗತ್ತೆ ಅಂದ್ರೆ ಸಮಥಿಂಗ್ ಸ್ಟೆಬಿಲಿಟಿ ಬರುತ್ತೆ. ಬರೀ ದುಡ್ಡಲ್ಲಿ ಅಷ್ಟೇ ಅಲ್ಲ, ಬಿಕಾಸ್ ದುಡ್ಡಲ್ಲಿ ನೀವು ಆಲ್ರೆಡಿ ಒಂದು ಸ್ಟೆಬಿಲಿಟಿಲಿ ಇರ್ತೀರಾ, ಆಲ್ರೆಡಿ ಬೆಟರ್ ಫೀಲ್ ಮಾಡ್ತಾ ಇರ್ತೀರಾ. ನಿಮಗೆ ಲವ್ ಮತ್ತೆ ಮ್ಯಾರೇಜ್ ಅಂಡ್ ಕಮಿಟ್ಮೆಂಟ್ ರಿಲೇಶನ್ಶಿಪ್ ಇದರಲ್ಲಿ ಒಂದು ಬೆಟರ್ ಫೀಲಿಂಗ್ ಬೇಕಾಗಿರುತ್ತೆ, ರೈಟ್? ಅದಕ್ಕೆ ನೀವು ಫೈಟ್ ಮಾಡ್ತಾ ಇರ್ತೀರಾ, ಅದಕ್ಕೆ ನೀವು ಸ್ಟ್ರಗಲ್ ಮಾಡ್ತಾ ಇರ್ತೀರಾ. ಆ ಟೈಮಲ್ಲಿ ಮೀಟ್ ಆಗೋದು, ರೈಟ್? ಸಮಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಪರ್ಸನ್ ಬಂದ ಮೇಲೆ ಅನ್ವಾಂಟೆಡ್ ಕನೆಕ್ಷನ್ಸ್ ಇಂದ ದೂರ ಹೋಗ್ತೀರಾ ನೀವು. ಅನ್ವಾಂಟೆಡ್ ಪೀಪಲ್ ಇಂದ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಲೈಕ್, ಇಲ್ಲ, ಈ ಪರ್ಸನ್ ಇಂದ ನಿಮಗೆ ತಪ್ಪಾಗ್ತಾ ಇದೆ, ಈ ಪರ್ಸನ್ಗೆ ನಿಮ್ಮ ಮೇಲೆ ನೆಗೆಟಿವ್ ಒಪಿನಿಯನ್ ಇದೆ, ಲೈಕ್ ಎಲ್ಲಾ ವೇಲು ಅವ್ರು ನಿಮಗೆ ಹೆಲ್ಪ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಎಲ್ಲ ವೇಲು ಎಮೋಷನಲಿ ಎಸ್ಪೆಷಲಿ ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅದೆಲ್ಲ ಕಡೆ ನಿಮಗೆ ಹೆಲ್ಪ್ ಮಾಡೋದನ್ನ ನೋಡ್ತಾ ಇದೀನಿ. ಅಂಡ್ ತುಂಬಾ ಜನಕ್ಕೆ ನಿಮ್ಮ ಎಕ್ಸ್ ವಾಪಸ್ ಬರೋದು, ಎಕ್ಸ್ ಜೊತೆನೆ ಮತ್ತೆ ಒಂದು ಪ್ರಾಪರ್ ರಿಲೇಶನ್ಶಿಪ್ ಬಿಲ್ಡ್ ಮಾಡಿ ಮದ್ವೆ ಆಗೋದು, ಮದ್ವೆ ತನಕ ತಗೊಂಡು ಹೋಗೋದು, ಬಿಕಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಎಂಡ್ ಆಗೋದನ್ನ ನೋಡ್ತಾ ಇದೀನಿ. ಅಂಡ್ ಕೆಲವೊಬ್ಬ ಜನಕ್ಕೆ ನಾನು ಏನ್ ನೋಡ್ತೀನಿ ಅಂದ್ರೆ, ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ಮತ್ತೆ ಲವ್ ಮಾಡ್ತೀನಿ ಅಂತ, ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ಮತ್ತೆ ಲವ್ ಅಲ್ಲೆಲ್ಲ ಬಿಲೀವ್ ಮಾಡ್ತೀನಿ, ಮತ್ತೆ ನನ್ನ ಲೈಫಲ್ಲೂ ಲವ್ ಆಗುತ್ತೆ, ಮತ್ತೆ ನನ್ನ ಲೈಫಲ್ಲೂ ನನಗೂ ಒಂದು ಎಮೋಷ್ನಲಿ ಸಪೋರ್ಟ್ ಮಾಡುವಂತ ಒಂದು ಪರ್ಸನ್ ಬರ್ತಾರೆ, ಹಿಂಗೆಲ್ಲ ನೀವು ಅನ್ಕೊಂಡೇ ಇರಲ್ಲ ಮೇ ಬಿ. ಬಟ್ ಅದೆಲ್ಲ ಏನೋ ಇದಾಗ್ಬಿಡತ್ತೆ, ಸುಳ್ಳು ಅಂತ ಗೊತ್ತಾಗ್ಬಿಡತ್ತೆ. ಅಂದ್ರೆ ಯು ವಿಲ್ ಆಕ್ಚುಲಿ ಫೈಂಡ್ ಟ್ರೂ ಲವ್. ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ನಿಮ್ಮ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಕೂಡ ಇದಾರಾ ಅಂತ. ಬಟ್ ಫೈನಲಿ ನೀವು ಅದೊಂಥರ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗೋಗ್ಬಿಡುತ್ತೆ, ಥಾಟ್ಸ್ ಅಲ್ಲಿ ಚೇಂಜ್ ಆಗೋದು. ಓಕೆ, ಬ್ಯೂಟಿಫುಲ್. ತುಂಬಾ ಜನ ಪಾಸ್ಟ್ ಅಲ್ಲಿ ಆದ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಬಗ್ಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ, ಪಾಸ್ಟ್ ಅಲ್ಲಿ ಆದ ಒಂದಷ್ಟು ನೆಗೆಟಿವ್ ಥಾಟ್ಸ್ ಬಗ್ಗೆ ಯೋಚನೆ ಇತ್ತು ಅಂದ್ರೆ ಮೇ ಬಿ ನೀವು ಅನ್ಕೊಂಡೇ ಇರಲ್ಲ ಅನ್ಸುತ್ತೆ. ನಾನು ಯಾವತ್ತೂ ಅದನ್ನ ಮರೆಯಲ್ಲ, ಹಿಂಗೆಲ್ಲ ಅನ್ಕೊಂಡಿರ್ತೀರಾ, ನಾನು ಯಾವತ್ತೂ ನನ್ನ ಪಾಸ್ಟ್ ಅಲ್ಲಿ ನನಗಾದ ಹರ್ಟ್ ಅನ್ನ ಮರೆಯಲ್ಲ ನಾನು. ಬಟ್ ಈ ಪರ್ಸನ್ ಬಂದ ಮೇಲೆ ಆ ನೋವು, ಆ ಫೇಲ್ಯೂರು, ಆ ಪ್ರಾಬ್ಲಮ್ಸ್ ಅದನ್ನೆಲ್ಲ ಮರ್ತೋಗ್ಬಿಡ್ತೀರಾ. ಮರ್ತೋಗಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಮೇನ್ ಆಗಿ, ರೈಟ್? ಒಂದು ಬ್ಯೂಟಿಫುಲ್ ಎನರ್ಜಿ ಗೈಸ್. ನಂಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ರೀಡಿಂಗ್ ಮಾಡಿ. ನಿಮಗೇನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. I love you all. Bye bye.